ವೀಕ್ಷಕರೇ ನಮಸ್ಕಾರ. ಹೆಲ್ತ್ ಟಾಕ್ ವಿತ್ ಡಾಕ್ಟರ್ ಜಿ.ಸಿ. ಅಡಿಗ ಈ ಒಂದು ವಿಶೇಷವಾದ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಗೌತಮ್ ಶೆಟ್ಟಿ. ಇವತ್ತು ವಿಶ್ವ ಮಧುಮೇಹ ದಿನ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಇದು ಬಹಳಷ್ಟು ಸಾಮಾನ್ಯವಾದ ಒಂದು ಆರೋಗ್ಯ ಸಮಸ್ಯೆ ಅನ್ನುವಂಥದ್ದನ್ನು ನಾವು ಹೇಳ್ಬೋದು. ಯಾಕಂತ ಹೇಳಿದ್ರೆ ಯಾರನ್ನ ಕೇಳಿದ್ರು ಕೂಡ ಈ ಡಯಾಬಿಟಿಸ್ ಅಥವಾ ಮಧುಮೇಹದಿಂದ ಬಳಲ್ತಾ ಇರುವಂತಹ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು. ಬಹುಶಃ ಇತ್ತೀಚಿನ ದಿನಗಳ ಒಂದು ಅಪಾಯಕಾರಿ ಬೆಳವಣಿಗೆ ಏನು ಅಂತ ಹೇಳಿದ್ರೆ ಸಣ್ಣ ವಯಸ್ಸಿನವರಲ್ಲಿ ಕೂಡ ಇದು ಕಾಣಿಸಿಕೊಳ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಇದನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಇದರ ಬಗ್ಗೆ ಸ್ವಲ್ಪ ಜಾಗೃತಿ ಮೂಡಿಸಿ ಮಧುಮೇಹಕ್ಕೆ ತುತ್ತಾಗದಂತೆ ಯಾವ ರೀತಿ ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕು, ಇದರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಸಲುವಾಗಿ ಈ ಒಂದು ವಿಶ್ವ ಮಧುಮೇಹ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ. ಪ್ರತಿ ವರ್ಷ ಒಂದೊಂದು ಧ್ಯೇಯವಾಕ್ಯದ ಮೂಲಕ ಆ ಒಂದು ಪರಿಕಲ್ಪನೆಯಲ್ಲಿ ವರ್ಷವಿಡೀ ಕಾರ್ಯಕ್ರಮಗಳನ್ನ ಜಾಗತಿಕ ಮಟ್ಟದಲ್ಲಿ ಆಯೋಜನೆ ಮಾಡಿ ಅದರಿಂದ ಜಗತ್ತನ್ನ ಕಾಪಾಡುವಂತ ನೆಲೆಯಲ್ಲಿ ಪ್ರಯತ್ನಗಳು ವಿಶ್ವ ಆರೋಗ್ಯ ಸಂಸ್ಥೆಯ ಮೂಲಕ ನಡೆದುಕೊಂಡು ಬರ್ತಾ ಇದೆ ಅನ್ನುವಂಥದ್ದು. ಹಾಗಿದ್ರೆ ಈ ಬಾರಿಯ ವಿಶ್ವ ಮಧುಮೇಹ ದಿನದ ಧ್ಯೇಯವಾಕ್ಯ ಏನು, ಯಾವ ಪರಿಕಲ್ಪನೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಯೋಜನೆಗಳನ್ನ ಹಾಕಿಕೊಳ್ಳಲಾಗಿದೆ, ಅದರ ಜೊತೆಗೆ ಇದರಿಂದ ನಾವು ಸುಲಭದಲ್ಲಿ ಹೇಗೆ ಪಾರಾಗಬಹುದು, ನಮ್ಮ ದಿನನಿತ್ಯದ ಜೀವನ ಶೈಲಿಯಲ್ಲಿ ಏನು ಬದಲಾವಣೆಗಳನ್ನು ಮಾಡಿಕೊಳ್ಬೇಕು ಇತ್ಯಾದಿ ವಿಚಾರಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸಿಕೊಡುವಂತಹ ನೆಲೆಯಲ್ಲಿ ಇವತ್ತಿನ ನಮ್ಮ ಈ ಪ್ರಯತ್ನ ಮೂಡಿ ಬರ್ತಾ ಇದೆ. ಸೊ ಈ ನೆಲೆಯಲ್ಲಿ ವಿಶೇಷವಾದ ಮಾಹಿತಿಯನ್ನು ನಮಗೆ ಒದಗಿಸಿಕೊಡೋದಿಕ್ಕೆ ಬಂದಿರುವಂತಹ ಅತಿಥಿ ಪ್ರಸಿದ್ಧ ವೈದ್ಯರು, ಚೇತನ ಆಸ್ಪತ್ರೆಯ ಆಡಳಿತ ನಿರ್ದೇಶಕರು ಆಗಿರುವಂತಹ ಡಾಕ್ಟರ್ ಜೆ.ಸಿ. ಅಡಿಗ ಅವರು. ಸೊ ಅವರನ್ನ ಮೊದಲನೇದಾಗಿ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಡಾಕ್ಟರ್ ಜೆ.ಸಿ. ಅಡಿಗ ಚಿರ ಪರಿಚಿತರು. ಚೇತನ ಆಸ್ಪತ್ರೆಯ ಮೂಲಕ ಇತ್ತೀಚಿನ ವರ್ಷಗಳಲ್ಲಿ ಅಂದರೆ 1996ರಿಂದಲೂ ಕೂಡ ನಿರಂತರವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಒಟ್ಟು ವೈದ್ಯಕೀಯ ಕ್ಷೇತ್ರದಲ್ಲಿ ಇವರ ಅನುಭವ 38 ವರ್ಷಗಳಿಂದ. ಆರಂಭದಲ್ಲಿ 2 ವರ್ಷ 84ರಲ್ಲಿ ಇವರು ವೈದ್ಯ ವೃತ್ತಿಗೆ ಪಾದಾರ್ಪಣೆಯನ್ನು ಮಾಡಿದಂಥವರು. ಆರಂಭದಲ್ಲಿ 1-2 ವರ್ಷ ಸುಳ್ಯ ಮತ್ತು ಪುತ್ತೂರಿನಲ್ಲಿ ಸರ್ಕಾರಿ ವೈದ್ಯರಾಗಿ ಸೇವೆಯನ್ನು ಸಲ್ಲಿಕೆ ಮಾಡಿದ ಬಳಿಕ ಮುಂದಕ್ಕೆ ಖಾಸಗಿ ವೈದ್ಯರಾಗಿ ಒಂದಷ್ಟು ವರ್ಷಗಳ ಕಾಲ ಜನರಿಗೆ ಸೇವೆಯನ್ನು ಒದಗಿಸಿದ್ರು. ಆ ಬಳಿಕ 96ರಿಂದ ಚೇತನ ಆಸ್ಪತ್ರೆಯ ಮೂಲಕ ಜನತೆಗೆ ಸೇವೆಯನ್ನು ಒದಗಿಸ್ತಾ ಇದ್ದಾರೆ. ನಿರಂತರ ನೂರಾರು ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡುವ ಮೂಲಕ ಅವರ ಆರೋಗ್ಯ ರಕ್ಷಣೆಯಲ್ಲಿ ಮಹತ್ತರ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಅವರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ವಿಶ್ವ ಮಧುಮೇಹ ದಿನ ಅನ್ನುವಂಥದ್ದು ಆಚರಣೆ ನಡೆದುಕೊಂಡು ಬರ್ತಾ ಇದೆ. ಯಾಕಾಗಿ ಆಚರಣೆ ಬಂತು, ಹೇಗೆ ಆಚರಣೆ ಮಾಡಲಾಗ್ತಾ ಇದೆ ಅಂತ? ಈ ವಿಶ್ವ ಮಧುಮೇಹ ದಿನ ಅಂತ ನಾವು ಯಾವಾಗ ನವೆಂಬರ್ 14 ಚಿಲ್ಡ್ರನ್ಸ್ ಡೇ ದಿವಸ ಆಚರಿಸ್ತಾ ಬಂದಿದ್ದೇವೆ. ಯಾಕಂದರೆ ಈ ಮಧುಮೇಹಕ್ಕೆ ಒಂದು ಅತ್ಯಂತ ಸಂಶೋಧನೆ ಮಾಡಿದಂಥ ಬೆಸ್ಟ್ ಆ್ಯಂಡ್ ಬ್ಯಾಂಟಿಂಗ್ ಅವರ ಹುಟ್ಟಿದ ದಿನ ಇದು. ಅದರಿಂದ ಇದನ್ನು ನವೆಂಬರ್ 14 ನಾವು ಅದನ್ನು ಆಚರಿಸ್ತಾ ಇದ್ದೇವೆ. ಸರಿ. 1992ರಲ್ಲಿ ಅವರ 100ನೇ ಜನ್ಮದಿನ ಆಗಿತ್ತು. ಆ ದಿವಸದಿಂದ ವಿಶ್ವಸಂಸ್ಥೆ ಈ ಪ್ರತಿ ವರ್ಷ ಕೆಲವೊಂದು ಧ್ಯೇಯವನ್ನು ಇಟ್ಟುಕೊಂಡು ಕೆಲವೊಂದು ಥೀಮನ್ನು ಇಟ್ಟುಕೊಂಡು ಈ ಮಧುಮೇಹದ ಬಗ್ಗೆ ಬೇರೆ ಬೇರೆ ಜನರಿಗೆ ಮಾಹಿತಿ, ಅದರ ಬಗ್ಗೆ ಏನು ಮಾಡಬೇಕು, ಹೇಗೆ ಇದನ್ನು ನಿಲ್ಲಿಸ್ಬೋದು, ಹೇಗೆ ಇದನ್ನು ಜಾಸ್ತಿ ಆಗದಂತೆ ತಡೆಗಟ್ಬೋದು, ಈ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಮಾಹಿತಿಯನ್ನು ಕೊಡ್ತಾಯಿದೆ. ಇದರಲ್ಲಿ ನಮ್ಮ ದೇಶದಲ್ಲಿ ಇದರದ್ದು ಭಾರಿ ಮುಖ್ಯ. ಏಕೆಂದರೆ ಪ್ರತಿ 6 ಮಧುಮೇಹಗಳ ಪ್ರಪಂಚದಲ್ಲಿ ಒಬ್ಬರು ಭಾರತದವರಾಗಿದ್ದಾರೆ. ಓಕೆ. ಸಾಧಾರಣ ಈಗ ಹೇಳುವುದಿದ್ರೆ ಸಾಧಾರಣ 8 ಕೋಟಿಗೂ ಅಧಿಕ ಮಧುಮೇಹಗಳು ನಮ್ಮಲ್ಲಿದ್ದಾರೆ. ಮತ್ತು ಪ್ರೀ ಮಧುಮೇಹದ ಹಿಂದಿನ ಒಂದು ಸ್ಟೇಜ್ ಇದೆ, ಅದಕ್ಕೆ ಪ್ರೀ ಡಯಾಬಿಟಿಸ್ ಹೇಳ್ತೇವೆ. ಇದರದ್ದು ಸಾಧಾರಣ 8 ಕೋಟಿಗೂ ಮಿಕ್ಕ ಜನ ಇದ್ದಾರೆ. ಈ ಪ್ರೀ ಡಯಾಬಿಟಿಸ್ ಇರುವವರು ಇನ್ನೊಂದು 10 ವರ್ಷದಲ್ಲಿ ಸಾಧಾರಣ 80% ಜನರು ಮಧುಮೇಹಗಳಾಗಿ ಕನ್ವರ್ಟ್ ಆಗ್ತಾರೆ. ಅದರಿಂದ ಇನ್ನೊಂದು 10-15 ವರ್ಷದಲ್ಲಿ ಭಾರತ ಈ ಮಧುಮೇಹಗಳ ಸಂಖ್ಯೆಯಲ್ಲಿ ಮೊದಲ ಸ್ಥಾನ ಗಳಿಸ್ಬೋದು, ಚೀನಾವನ್ನು ಹಿಂದೆ ಕಟ್ಟಿ. ಅದರಿಂದ ಭಾರತದಲ್ಲಿ ಇದರ ಬಗ್ಗೆ ನಾವು ಜಾಗ್ರತೆ ಮೂಡಿಸೋದು ಅತಿ ಮುಖ್ಯ. ಅದರಿಂದ ಈ ವರ್ಷದ ಥೀಮ್ನಲ್ಲಿ ಹಾಗೆ ಇದು ಎಜುಕೇಟ್ ಟು ಪ್ರೊಟೆಕ್ಟ್ ಟುಮಾರೋ, ನಾಳೆ ದಿವಸಕ್ಕೆ ಹೇಗೆ ಇದನ್ನು ನಿಲ್ಲಿಸ್ಬೋದು ಈ ಮಧುಮೇಹದ ಪಿಡುಗನ್ನು ಅನ್ನೋ ಬಗ್ಗೆ ಎಜುಕೇಟ್ ಮಾಡೋದಕ್ಕಾಗಿ ಈ ವಿಶ್ವ ಮಧುಮೇಹದ ಈ ವರ್ಷದ ಈ ಥೀಮ್ ಇಟ್ಕೊಂಡಿದ್ದೇವೆ. ಇದನ್ನು ನಾವೀಗ ಮಧುಮೇಹದಲ್ಲಿ ಏನೆಲ್ಲ ಇದು ಮಾಡಬೇಕು, ಹೇಗೆ ಇದನ್ನು ಪ್ರಿವೆಂಟ್ ಮಾಡ್ಬೋದು, ಹೇಗೆ ಇದನ್ನು ಜನರಲ್ಲಿ ತಪ್ಪಿಸಲಿಕ್ಕೆ ಏನು ನಾವೆಲ್ಲ ಪ್ರಯತ್ನವನ್ನು ಮಾಡ್ಬೋದು ಅನ್ನೋ ಬಗ್ಗೆ ಮಾಹಿತಿಯನ್ನು ಕೊಡೋದೇ ಇದರ ಮುಖ್ಯ ಉದ್ದೇಶ ಆಗಿದೆ. ಓಕೆ.
ಸೊ ಆ ಮೂಲಕ ಆಚರಣೆಗೆ ಬಂತು. ಸೊ ಈ ಎಲ್ಲ ಜನಜಾಗೃತಿ ಮೂಡಿಸುವಂತ ನೆಲೆಯಲ್ಲಿ ಈ ಒಂದು ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ ಅನ್ನೋದನ್ನ ಹೇಳಿದ್ರಿ. ಬಹುಶಃ ಮಧುಮೇಹದಲ್ಲಿ ನಾವು ಅನೇಕ ವಿಚಾರಗಳನ್ನ ಗಮನಿಸ್ತೇವೆ. ಅಂದ್ರೆ ಇದರಲ್ಲೂ ಕೂಡ ಕೆಲವೊಂದಷ್ಟು ಪ್ರಕಾರಗಳಿದೆ, ವಿಧಗಳಿದೆ ಅನ್ನುವಂಥದ್ದನ್ನ ನಾವು ಕೇಳಿರುವಂಥದ್ದು. ಏನು ಮಧುಮೇಹದಲ್ಲಿರುವಂತಹ ಪ್ರಕಾರಗಳು ಮತ್ತೆ ಯಾರಿಗೆ ಹೇಗೆ ಕಾಣಿಸಿಕೊಳ್ಳುತ್ತೆ ಅಂತ? ಈಗ ನಾವೀಗ ಮುಖ್ಯ ಪ್ರಕಾರ ಅಂದರೆ ನಮಗೆ 100ಕ್ಕೆ 90% ಜನರಲ್ಲಿ ನಾವು ಟೈಪ್ 2 ಎರಡನೇ ವಿಧದ ಡಯಾಬಿಟಿಸ್, ಇದು ಹೆಚ್ಚಾಗಿ ವಯಸ್ಕರಲ್ಲಿ ಬರುವಂಥದ್ದು, ಮತ್ತು ವಯೋವೃದ್ಧರಲ್ಲೂ ಕಾಣಬಹುದು ಡಯಾಬಿಟಿಸ್. ಇದಕ್ಕೆ ನಾವು ಟೈಪ್ 2 ಡಯಾಬಿಟಿಸ್ ಹೇಳ್ತೇವೆ. ಇದು ಹೆಚ್ಚಾಗಿ ಇದಕ್ಕೆ ಕಾರಣ ಜೀವನ ಶೈಲಿಯ ಮುಖ್ಯ ಕಾರಣ ಈ ಟೈಪ್ 2 ಡಯಾಬಿಟಿಸ್. ಇನ್ನು ಟೈಪ್ 1 ಡಯಾಬಿಟಿಸ್ ಸಾಧಾರಣ 5ರಿಂದ 8% ಜನರಲ್ಲಿ ಸಣ್ಣ ಮಕ್ಕಳಲ್ಲಿ ಕಾಣುವಂಥದ್ದು. ಇದರಲ್ಲಿ ನಮ್ಮ ಪ್ಯಾಂಕ್ರಿಯಾಸ್ನಲ್ಲಿ ಏನು ಇನ್ಸುಲಿನ್ ತಯಾರಾಗ್ತದೆ ಅದು ನಿಂತು ಹೋಗ್ತದೆ. ಇದಕ್ಕೆ ಬೇರೆ ಬೇರೆ ಕಾರಣ, ಇಮ್ಯುನಲಾಜಿಕಲ್ ಕಾರಣ ಇರ್ಬೋದು, ವೈರಸ್ಸಲ್ಲಿ ಇನ್ಫೆಕ್ಷನ್ ಆಗಿ ಪ್ಯಾಂಕ್ರಿಯಾಸ್ ಇದು ಡಿಸ್ಟ್ರಾಯ್ ಆಗಿ ಇನ್ಸುಲಿನ್ ತಯಾರು ಮಾಡುವಂಥ ಇದರಿಂದ ಅದಾಗ್ಬೋದು. ಅದಕ್ಕೆ ನಾವು ಜುವೆನೈಲ್ ಡಯಾಬಿಟಿಸ್ ಅಥವಾ ಟೈಪ್ 1 ಡಯಾಬಿಟಿಸ್ ಅಂತ ಈಗ ನಾವು ಕರಿತಾ ಇದ್ದೇವೆ. ಇನ್ನು ಟ್ರಾನ್ಸಿಯಂಟ್ ಆಗಿ ಕೆಲವು ಡಯಾಬಿಟಿಸ್ ಬರ್ತದೆ. ಈಗ ಏನಂದರೆ ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ, ಗರ್ಭಿಣಿಯರಲ್ಲಿ 6 ತಿಂಗಳ ನಂತರ ಕೆಲವು ಸರಿ ಸಕ್ಕರೆ ಕಾಯಿಲೆ ಸಂಬಂಧ 6ರಿಂದ 8% ಗರ್ಭಿಣಿಯರಲ್ಲಿ ಈ ಮಧುಮೇಹ ಕಾಣಿಸ್ಕೊಳ್ತದೆ, ಈ ಗೆಸ್ಟೇಷನಲ್ ಡಯಾಬಿಟಿಸ್ ಗರ್ಭಿಣಿಯರಲ್ಲಿ. ಇದರಲ್ಲಿ ಸಾಧಾರಣ ಒಂದು 10 ವರ್ಷದ ನಂತರ 50% ಜನರಲ್ಲಿ ಮಧುಮೇಹಗಳಾಗಿ ಪರ್ಮನೆಂಟ್ ಆಗಿ ಕನ್ವರ್ಟ್ ಆಗ್ತಾರೆ ಇವರು. ಆದ್ದರಿಂದ ಈ ಗರ್ಭಿಣಿಯರಲ್ಲಿ ಬರುವ ಮಧುಮೇಹದ ಬಗ್ಗೆ ನಾವು ಜಾಸ್ತಿ ಆಲೋಚನೆ ಮಾಡಬೇಕಾಗಿದೆ, ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಜಾಗೃತರಾಗಿರ್ಬೇಕು. ಇನ್ನು ಈಗ ಮಕ್ಕಳಲ್ಲಿ ಬರುವ ಕೆಲವೊಂದು ಮೋಡಿ ಟೈಪ್ ಡಯಾಬಿಟಿಸ್ ಅಂತ ಸಣ್ಣ ಮಕ್ಕಳಲ್ಲಿ ಬರ್ತದೆ. ಅದಕ್ಕೊಂದು ಜೀನ್ಸಿನ ಕಾರಣ ಇರ್ತದೆ, ಪಾಲಿಜೆನಿಕ್. ಮತ್ತು ಹೆಚ್ಚಾಗಿ ಇದಕ್ಕೆ ಮುಖ್ಯ ಟೈಪ್ 2 ಡಯಾಬಿಟಿಸ್ಗೆ ಕಾರಣ ಅಂತ ಏನು ಹೇಳಿದ್ದಂದರೆ ಒಬೇಸಿಟಿ ಅಥವಾ ಬೊಜ್ಜುತನ. ಈ ಬೊಜ್ಜುತನವೇ ಮುಖ್ಯ ಕಾರಣ ಅಂತ ಡಯಾಬಿಟಿಸ್ ಹೇಳ್ಬೋದು. ಈಗ ಅತಿಯಾದ ಬೊಜ್ಜಿನಿಂದಾಗಿ ಈ ಡಯಾಬಿಟಿಸ್ ಕಾಣ್ತದೆ. ಮತ್ತು ಇನ್ನು ನಮ್ಮ ಏಷ್ಯನ್ ಫಿನೋಟೈಪ್, ನಮ್ಮ ಏಷ್ಯನ್ ಇದರಲ್ಲಿ ನಾವು ಡಯಾಬಿಟಿಸ್ ಬರುವಂಥ ಚಾನ್ಸ್ ಇದೆ. ಯಾಕಂದರೆ ಇದರಲ್ಲಿ ಏಷ್ಯನ್ ಫಿನೋಟೈಪಲ್ಲಿ ಹೊಟ್ಟೆಯಲ್ಲಿ ಮತ್ತು ಕೆಲವೊಂದು ಆರ್ಗನ್ಗಳಲ್ಲಿ ಲಿವರು, ಪ್ಯಾಂಕ್ರಿಯಾಸ್ ಮುಂತಾದ ಆರ್ಗನ್ನಲ್ಲಿ ಫ್ಯಾಟ್ ಕರೆಕ್ಟಾಗಿ ಇದರಿಂದ ಡಯಾಬಿಟಿಸ್ ಬರ್ತದೆ. ಅದರಿಂದ ಹೆಚ್ಚಾಗಿ ಇದು ಬರುವಂಥದ್ದು ಹೆಚ್ಚಿನ ಕಾರ್ಬೋಹೈಡ್ರೇಟ್ ಸೇವನೆಯಿಂದ. ಕಾರ್ಬೋಹೈಡ್ರೇಟ್ ಸೇವನೆಯಲ್ಲಿ ರಿಫೈನ್ಡ್ ಶುಗರ್ ಅಂತ ಏನು ಹೇಳ್ತೇವೆ, ರಿಫೈನ್ಡ್ ಶುಗರ್, ಅದನ್ನು ಮಾಡೋದ್ರಿಂದ ನಮ್ಮ ಇದು ಜಾಸ್ತಿ ಆಗ್ತದೆ. ಈ ಬೊಜ್ಜು ಬರಲಿಕ್ಕೆ ಕಾರಣ ಕೂಡ ಕಾರ್ಬೋಹೈಡ್ರೇಟ್. ಹೆಚ್ಚಿನವರು ಕೊಬ್ಬು ಸೇವನೆಯಿಂದ ಜಾಸ್ತಿ ಫ್ಯಾಟ್ ಸೇವನೆಯಿಂದ ಕೊಬ್ಬು ಬರ್ತದೆ ಅಂತ ಹೇಳುವ ಈ ಒಂದು ನಮ್ಮ ಭಾವನೆ ತಪ್ಪು. ನಾವು ಅಧಿಕ ಸಿಹಿಯನ್ನು ಸೇವಿಸೋದ್ರಿಂದಲೇ ನಾವು ಇದರಿಂದ ಬರ್ತದೆ. ಇದಕ್ಕೆ ಮುಖ್ಯ ಕಾರಣ ನೀವು ಹೇಳ್ಬೋದು ನಮ್ಮ ನಾಲಿಗೆಯ ರುಚಿ. ಈ ರುಚಿಯಿಂದಾಗಿ ಈ ಸಿಹಿ ಪದಾರ್ಥವನ್ನು ಹೆಚ್ಚಿನವರು ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ. ಇದರಿಂದಾಗಿ ಡಯಾಬಿಟಿಸ್ ಬರ್ತದೆ. ಇದು ಆದ್ದರಿಂದ ಈ ಮಧುಮೇಹ ನಾವು ಪ್ರಿವೆಂಟ್ ಮಾಡಲಿಕ್ಕೆ ಅತಿ ಮುಖ್ಯ ನಾವು ಏನು ತಗೊಳ್ಬೇಕಂತಂದರೆ ಆಹಾರದ ಇದರಲ್ಲಿ ಬದಲಾವಣೆ ಮಾಡಲೇಬೇಕಾಗ್ತದೆ. ಇನ್ನು ಕೆಲವೊಂದು ಔಷಧದಿಂದ ಕೂಡ ಕೆಲವೊಂದು ಡಯಾಬಿಟಿಸ್ ಟ್ರಾನ್ಸಿಯಂಟ್ಗೆ ನಾವು ಈಗ ಕೋವಿಡ್ ಇನ್ಫೆಕ್ಷನ್ ಆಯಿತು ಕಳೆದ 2 ವರ್ಷ, ಆಗ ಟ್ರಾನ್ಸಿಯಂಟ್ ಆಗಿ ಡಯಾಬಿಟಿಸ್ ಬಂತು. ಕೆಲವೊಂದು ನಂತರ ಗುಣ ಆದ ನಂತರ ಅದು ಡಯಾಬಿಟಿಸ್, ಆಗ ಟೆಂಪರರಿಯಾಗಿ ಆ ಇನ್ಸುಲಿನ್ ತಯಾರಾಗುವಂಥ ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಇದು ಬರ್ಬೋದು. ಮತ್ತು ಕೆಲವೊಂದು ಸ್ಟೀರಾಯ್ಡ್ನಂಥ ಕೆಲವು ಔಷಧಗಳಿವೆ, ಅದನ್ನು ಜಾಸ್ತಿ ತಗೊಂಡಾಗ ಡಯಾಬಿಟಿಸ್ ಬರ್ಬೋದು. ಇದೆಲ್ಲ ಟ್ರಾನ್ಸಿಯಂಟ್, ಇದು ರಿವರ್ಸ್ ಮಾಡ್ಬೋದು. ಅದೇ ರೀತಿ ಗೆಸ್ಟೇಷನಲ್ ಡಯಾಬಿಟಿಸ್ ನಾನು ಹೇಳಿದಾಗೆ ಗರ್ಭಿಣಿಯರಲ್ಲಿ ಅವರು ಡೆಲಿವರಿ ಆದ ನಂತರ ಅದು ಕಮ್ಮಿ ಆಗ್ತದೆ. ಆದರೆ ಕೆಲವರಲ್ಲಿ ಅದು ಕನ್ವರ್ಟ್ ಆಗೋದಿರ್ತದೆ ಟೈಪ್ 2 ಡಯಾಬಿಟಿಸ್ ಆಗಿ. ಅದರಿಂದ ನಾವೀಗ ಮೇಯ್ನಾಗಿ ನಾವು ಕಾನ್ಸಂಟ್ರೇಟ್ ಮಾಡೋದು 90% ಇರುವಂಥ ಜನ ಅಂದರೆ ಟೈಪ್ 2 ಡಯಾಬಿಟಿಸ್. ಅದೇ ದೊಡ್ಡ ಪಿಡುಗಾಗಿ ಬಂದಿದೆ. ನಮ್ಮಲ್ಲಿ ಈಗ ಅತ್ಯಧಿಕ ಸಂಖ್ಯೆಯಲ್ಲಿ ಟೈಪ್ 2 ಡಯಾಬಿಟಿಸ್ ಇದ್ದಾರೆ. ದಿನಕ್ಕೆ ಅದರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಅಂದರೆ ನಮ್ಮ ಜೀವನ ಶೈಲಿಯ ಬದಲಾವಣೆ. ನಾವು ಹೆಚ್ಚಿನವರು ಈಗ ವೆಸ್ಟರ್ನ್ ಇದನ್ನು ಜೀವನ ಶೈಲಿಯನ್ನು ನಾವು ಕಾಪಿ ಮಾಡೋದ್ರಿಂದ, ಒಂದು ಆಹಾರದ ಪದ್ಧತಿ, ವ್ಯಾಯಾಮ ಇಲ್ಲದಿರೋದು, ಸೆಡೆಂಟ್ರಿ ಲೈಫ್ ಸ್ಟೈಲ್, ಇದರಿಂದಾಗಿ ನಾವೀಗ ಎಷ್ಟೋ ಜನ ನೋಡ್ತೇವೆ ಮಕ್ಕಳಲ್ಲಿ ಕೂಡ ಅವರು ಕಂಪ್ಯೂಟರ್ ಗೇಮ್ಸು, ಇಂಥ ವಿಡಿಯೋ ಗೇಮ್ಸ್ ಇದರಲ್ಲೇ ಅವರು ಕಾಲವನ್ನು ಹರಣ ಮಾಡ್ತಾರೆ. ಅದರಲ್ಲಿ ಆಟೋಟ ಚಟುವಟಿಕೆಗಳು ನಿಂತಿದೆ. ಹೀಗೆ ಮಕ್ಕಳಲ್ಲೇ ನಾವು ಬೊಜ್ಜನ್ನು ತುಂಬ ಕಾಣ್ತಾ ಇದ್ವಿ. 6ರಿಂದ 8% ಮಕ್ಕಳಲ್ಲಿ ನೋಡ್ತಾ ಇದ್ವಿ. ಅವರಲ್ಲೂ ಕೂಡ 20 ವರ್ಷದಲ್ಲಿ 30 ವರ್ಷದಲ್ಲಿ ಅವರ ಫ್ಯಾಮಿಲಿಯಲ್ಲಿ ಡಯಾಬಿಟಿಸ್ ಇದ್ದಲ್ಲಿ ಆಗಲೇ ಅವರಿಗೆ 2ನೇ ಟೈಪ್ನ ಡಯಾಬಿಟಿಸ್ ಯಂಗ್ ಏಜಲ್ಲೇ ಬರುವಂಥದ್ದು ಜಾಸ್ತಿಯಾಗಿ ನಮ್ಮ ಇಂಡಿಯಾದಲ್ಲಿ ಕಾಣ್ತಾ ಇದೆ. ಆದರೆ ಇದು ಮಧುಮೇಹ ಜಾಸ್ತಿ ಆದ್ದರಿಂದ ನಮ್ಮ ದೇಶದಲ್ಲಿ ಹೃದಯಾಘಾತ ಆಗುವ ಸಂಖ್ಯೆ ಕೂಡ 10 ವರ್ಷ ಕಡಿಮೆ ವಯಸ್ಸಿನಲ್ಲೇ ಇದು ಹೃದಯಾಘಾತ ಕಾಣ್ಬರ್ತದೆ. ಯಾಕಂದರೆ ಮಧುಮೇಹ ಒಂದು ಹೃದಯಾಘಾತಕ್ಕೆ ಮುಖ್ಯ ಕಾರಣ. 60% ಮಧುಮೇಹಗಳಲ್ಲಿ ಹೃದಯಾಘಾತ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಅದೇ ರೀತಿ ಮಧುಮೇಹ ಕಂಟ್ರೋಲ್ ಆಗದಿದ್ದಲ್ಲಿ
ಅವರಿಗೆ ಕಿಡ್ನಿಯ ಸಂಬಂಧ ಕಾಯಿಲೆಗಳು, ಕಿಡ್ನಿ ಫೇಲ್ಯೂರ್, ಇದಕ್ಕೂ ಕೂಡ ಮುಖ್ಯ ಕಾರಣ ಡಯಾಬಿಟಿಸ್. ಮತ್ತು ಕಣ್ಣಿನ ದೃಷ್ಟಿದೋಷ ಮತ್ತು ಇನ್ನು ಪಕ್ಷವಾತ ಬರುವಂಥದ್ದು. ಇದಕ್ಕೆ ನಾವು ಹೇಳ್ತೀವಿ ರಕ್ತನಾಳಗಳು ಬ್ಲಾಕ್ ಆಗ್ತದೆ. ಎಲ್ಲ ಈ ಡಯಾಬಿಟಿಸಲ್ಲಿ ಮುಖ್ಯ ಕಾರಣ ಅಂದರೆ ಮ್ಯಾಕ್ರೋವ್ಯಾಸ್ಕ್ಯುಲರ್ ಮಧ್ಯಮ ವರ್ಗದ ರಕ್ತನಾಳಗಳು ಬ್ಲಾಕ್ ಆಗೋದು, ಹಾರ್ಟು ಮತ್ತು ಯೂಶ್ವಲಿ ಈ ಮಿದುಳಲ್ಲಿ, ಮತ್ತು ಕೆಲವು ಸರಿ ನಮ್ಮ ಕಾಲಿನ ರಕ್ತನಾಳ ಕೂಡ ಬ್ಲಾಕ್ ಆಗಿ ಗ್ಯಾಂಗ್ರೀನ್ ಆಗುವಂಥದ್ದು ಇರ್ತದೆ. ಸೊ ಇದರಲ್ಲಿ ಆಗ್ತದೆ. ಮತ್ತು ಇನ್ನು ಮೈಕ್ರೋವ್ಯಾಸ್ಕ್ಯುಲರ್ ಅಂದರೆ ಕಿಡ್ನಿಯ ಡ್ಯಾಮೇಜ್ ಆಗೋದು, ಮತ್ತು ಕಣ್ಣಿನ ನರಗಳ ಡ್ಯಾಮೇಜ್ ಆಗೋದು, ಮತ್ತು ನರದ ಡ್ಯಾಮೇಜ್ ಆಗೋದು, ನ್ಯೂರೋಪತಿ ಅಂತ ಹೇಳ್ತೇವೆ. ಕಾಲಲ್ಲಿ ಸ್ಪರ್ಶ ಜ್ಞಾನ ಕಮ್ಮಿ ಆಗೋದು, ಇದರಿಂದ ಕಾಲಲ್ಲಿ ಹುಣ್ಣುಗಳಾಗಿ ಗುಣ ಆಗದೇ ಇರುವಂಥದ್ದು. ಇಂಥದ್ದು ಇದಕ್ಕೆ ಕಾಂಪ್ಲಿಕೇಶನ್ಸ್ಗಳೆಲ್ಲ ಡಯಾಬಿಟಿಸನ್ನು ಕಂಟ್ರೋಲ್ ಇಲ್ಲದಾಗ ಬರ್ತದೆ. ಡಯಾಬಿಟಿಸನ್ನು ಸರಿಯಾದ ಹದಬಸ್ನಲ್ಲಿ ಇಟ್ಟಾಗ ಈ ಎಲ್ಲ ಕಾಂಪ್ಲಿಕೇಶನ್ನು ನಾವು ತಪ್ಪಿಸ್ಬೋದು ಅಥವಾ ಮುಂದೆ ಹಾಕ್ಬೋದು. ಅದರಿಂದ ಡಯಾಬಿಟಿಸ್ ಅನ್ನೋದನ್ನು ನಾವು ತಪ್ಪಿಸುವಂಥದ್ದು ತೊಂದರೆ ತುಂಬ ಇರ್ತದೆ. ಇದನ್ನು ಮಾಡಲೇಬೇಕಾಗ್ತದೆ. ಓಕೆ, ಅಂದರೆ ಬಹುಶಃ ಸೂಕ್ಷ್ಮವಾಗಿ ಹೇಗೆ ಬರುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ರಿ. ಬಹುಶಃ ತಾವು ಮಧುಮೇಹದ ದಿನದ ಬಗ್ಗೆ ವಿವರಿಸುವಾಗ ಒಂದು ಮಾತನ್ನು ಹೇಳಿದ್ರಿ, ಅಂದರೆ ಭಾರತ ಇನ್ನೇನು ಕೆಲವೇ ದಿನಗಳಲ್ಲಿ ಇದರಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸುವಂಥ ಒಂದು ಪರಿಸ್ಥಿತಿಯಲ್ಲಿ ಕೂಡ ಇದೆ ಅನ್ನುವಂಥದ್ದು. ಸದ್ಯಕ್ಕೆ ನೋಡಿದರೆ ಹೇಗಿದೆ ಭಾರತದಲ್ಲಿ ಪರಿಸ್ಥಿತಿ, ಯಾವ ರೀತಿ? ಭಾರತ ಪರಿಸ್ಥಿತಿ ನಾನು ಹೇಳಿದಾಗ ಈಗ 8 ಕೋಟಿ ಜನರು ಭಾರತದಲ್ಲಿ ಮಧುಮೇಹಗಳಿದ್ದಾರೆ. ಅದರಲ್ಲಿ ಸಾಧಾರಣ 8.5 ಕೋಟಿಯಷ್ಟು ಜನ ಮಧುಮೇಹಗಳು ಅಂದರೆ ಪ್ರೀ ಡಯಾಬಿಟಿಸ್ನವರಿದ್ದಾರೆ. ಅದರಲ್ಲಿ ಸಾಧಾರಣ 80% ಜನರು ಇನ್ನೂ 10 ವರ್ಷದಲ್ಲಿ ಮಧುಮೇಹಗಳಾಗಿ ಕನ್ವರ್ಟ್ ಆಗ್ತಾರೆ. ಅದರಿಂದ ನಮ್ಮ ದೇಶದಲ್ಲಿ ಸಾಧಾರಣ ನಾನು ಹೇಳಿದಾಗೆ ಇನ್ನೂ ಕೆಲವೇ ವರ್ಷಗಳಲ್ಲಿ ಸಾಧಾರಣ 18ರಿಂದ 20 ಕೋಟಿ ಜನರಷ್ಟು ಮಧುಮೇಹಗಳಿರುವ ಚಾನ್ಸಸ್ ಇದೆ. ಇದನ್ನು ನಾವು ಈಗಲೇ ಸರಿಯಾದ ಕ್ರಮ ತೆಗೆದುಕೊಂಡಿದ್ದಲ್ಲಿ ಇದು ದೊಡ್ಡ ಹಾನಿಕರವಾಗಿ ನಮ್ಮ ದೇಶಕ್ಕೆ ಪರಿಣಾಮ ಮಾಡ್ತದೆ. ಬೇಕಂದರೆ ಹೆಲ್ತ್ ಕೇರ್ ಪ್ರೊವೈಡಿಂಗ್ ಅನ್ನೋದು ಡಯಾಬಿಟಿಸಿಗೆ ತುಂಬ ಖರ್ಚುದಾಯಕ. ಬೇರೆ ಬೇರೆ ಈಗ ನಾವೀಗ ಹೇಳೋದಿದ್ರೆ ಹೃದಯಾಘಾತ ಆದಾಗ ಅದರ ಖರ್ಚು, ಅಥವಾ ಕಿಡ್ನಿ ಫೇಲ್ಯೂರ್ ಆದಾಗ ಡಯಾಲಿಸಿಸ್ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಖರ್ಚು, ಇದನ್ನು ನಾವು ಲೆಕ್ಕ ಹಾಕಿದಾಗ ದೊಡ್ಡ ಹೊರೆ ಒಂದು ಆಗಲೇ ಇದೆ ಈ ಡಯಾಬಿಟಿಸಿಂದ. ಅದರಿಂದ ಇದನ್ನು ತಪ್ಪಿಸುವಂಥದ್ದು ಅತಿ ಮುಖ್ಯ. ಇದರಲ್ಲಿ ನಾವೀಗ ಡಯಾಬಿಟಿಸ್ ಅನ್ನೋದು ಒಮ್ಮೆ ಬಂದ ನಂತರ ಅದನ್ನು ಗುಣಪಡಿಸೋದಂತ ಸಾಧ್ಯ ಇಲ್ಲ. ಎಷ್ಟೋ ಜನರು ಹೇಳ್ತಾರೆ ಗುಣಪಡಿಸ್ತೇವೆ ನಾವು ಅಂತ, ಎಷ್ಟೋ ಜನರು ಕ್ಲೈಮ್ ಮಾಡ್ತಾರೆ. ಆದರೆ ರೆಮಿಷನ್ ಅಂತ ಮಾಡೋದು ಸಾಧ್ಯ. ರೆಮಿಷನ್ ಅಂದರೆ ಟೆಂಪರರಿಯಾಗಿ ಡಯಾಬಿಟಿಸನ್ನು ಇಲ್ಲದಾಗಿ ಮಾಡುವಂಥದ್ದು. ಈ ರೆಮಿಷನ್ನಿಗೆ ನಾವು ಬೇರೆ ಬೇರೆ ವಿಧಾನಗಳಿಂದ, ಅಂದರೆ ಲೈಫ್ ಸ್ಟೈಲ್ ಚೇಂಜಸ್ಸಿಂದ, ತೂಕವನ್ನು ಕಡಿಮೆ ಮಾಡೋದ್ರಿಂದ ಒಂದು 15% ತೂಕ ಕಮ್ಮಿ ಮಾಡಿದಲ್ಲಿ ಡಯಾಬಿಟಿಸನ್ನು ರಿವರ್ಸ್ ಮಾಡ್ಬೋದು. ಅದರಿಂದ ಇದೆಲ್ಲವನ್ನು ಮಾಡೋದ್ರಿಂದ ನಾವು ಡಯಾಬಿಟಿಸನ್ನು ಮುಂದುವರಿಸ್ಬೋದು. ಓಕೆ, ಬಹುಶಃ ಇದರ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಕಾರಣ ಬಹುಶಃ ನಮ್ಮ ಆಹಾರ ಪದ್ಧತಿ ಅನ್ನುವಂಥದ್ದನ್ನು ಮೊದಲಾಗಿ ಹೇಳಿದ್ರಿ. ಜೊತೆಗೆ ಏನು ಕಾರಣಗಳಿದೆ ಈ ಒಂದು ಮಧುಮೇಹಿಗಳ ಸಂಖ್ಯೆ ಇಷ್ಟೊಂದು ಹೆಚ್ಚಾಗೋದಕ್ಕೆ? ಈಗ ಜಾಸ್ತಿ ಕಾರಣ ಅಂದರೆ ನಮ್ಮ ದೇಶದಲ್ಲಿರುವ ಆಹಾರದ ಪದ್ಧತಿ. ಈ ಆಹಾರದ ಪದ್ಧತಿಯಲ್ಲಿ, ನಮ್ಮ ದೇಶದ ಆಹಾರ ಪದ್ಧತಿಯಲ್ಲಿ ಕಾರ್ಬೋಹೈಡ್ರೇಟ್ ಸೇವನೆ ಅತಿ ಜಾಸ್ತಿ ಇರ್ತದೆ. ಕಾರ್ಬೋಹೈಡ್ರೇಟ್ಸ್ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ನಾವು ಸೇವಿಸ್ತೇವೆ. ಒಂದು ನಾವು ಸೇವಿಸೋದಂದರೆ ಏಕದಳ ಧಾನ್ಯಗಳು, ಇದರಲ್ಲಿರುವಂಥದ್ದು ಶುಗರ್. ಇದನ್ನೇ ಪೌಡರ್ ಮಾಡಿತಾ ಇದ್ರೆ ಇನ್ನಷ್ಟು ಶುಗರ್ ಜಾಸ್ತಿ ಇರ್ತದೆ. ಅದಕ್ಕೆ ಪ್ರೊಸೆಸ್ಡ್ ಫುಡ್ ಅಂತ ಹೇಳ್ತೇವೆ. ಈಗ ಒಮ್ಮೆ ಗೋಧಿಯನ್ನು ಇಡೀ ಗೋಧಿ ತಗೊಂಡು ಸೇವನೆ ಮಾಡೋದ್ರಿಂದ, ಗೋಧಿಯ ಪೌಡರ್ ಮಾಡಿ ಚಪಾತಿ ಮಾಡೋದ್ರಿಂದ ಶುಗರ್ ಜಾಸ್ತಿ ಇರ್ತದೆ. ಇದೇ ರೀತಿ ಅಕ್ಕಿ ಅಥವಾ ಜೋಳ ಹಾಗೂ ನಾವು ದ್ವಿದಳ ಧಾನ್ಯಗಳ ಉಪಯೋಗ ಕಮ್ಮಿ ಮಾಡ್ತೇವೆ. ಹೆಚ್ಚಿನವರು ನಮ್ಮಲ್ಲಿ ಹೇಳಿದಾಗ ಅದು ಗ್ಯಾಸ್ ಆಗ್ತದೆ ಅಂತ ಹೇಳಿ ದ್ವಿದಳ ಧಾನ್ಯ ಅಂತ ತೆಗೆದು, ದ್ವಿದಳ ಧಾನ್ಯದಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ. ಅದರಿಂದ ದ್ವಿದಳ ಧಾನ್ಯ ಸೇವನೆ ನಾವು ಮಾಡಬೇಕು. ಮತ್ತು ಸೊಪ್ಪು, ತರಕಾರಿ, ಹಣ್ಣು ಹಂಪಲು. ಸೊಪ್ಪು, ತರಕಾರಿ, ಹಣ್ಣು ಹಂಪಲನ್ನು ನಾವು ಜಾಸ್ತಿ ಸೇವಿಸೋದಿಲ್ಲ. ಇದು ತರಕಾರಿಯನ್ನು ನಾವೀಗ ಹೊಟ್ಟೆಯನ್ನು ಅನ್ನದಲ್ಲಿ ತುಂಬಿಸುವ ಬದಲು ತರಕಾರಿ, ಸೊಪ್ಪು ಮತ್ತು ಹಣ್ಣು ಹಂಪಲಲ್ಲಿ ಹೊಟ್ಟೆ ತುಂಬಿಸಿಕೊಂಡದಲ್ಲಿ ಶುಗರ್ನ ಕಂಟ್ರೋಲ್ ಸಾಧ್ಯ ಮತ್ತು ನಮ್ಮ ತೂಕವನ್ನು ಕಂಟ್ರೋಲ್ ಮಾಡೋದು ಸಾಧ್ಯ. ಈ ಆಹಾರದ ಪದ್ಧತಿಯಲ್ಲಿ ಎಷ್ಟೋ ಜನರಿಗೆ ಎಷ್ಟೋ ಮೂಢ ನಂಬಿಕೆಗಳಿವೆ. ಎಷ್ಟೋ ಜನರು ಹೇಳ್ತಾರೆ ನೀವು ಗೋಧಿ ತಿನ್ನಿ, ಒಬ್ಬರು ಹೇಳ್ತಾರೆ ರಾಗಿ ತಿನ್ನಿ, ಒಬ್ಬರು ಹೇಳ್ತಾರೆ ನೀವು ಇದು ಸಿರಿಧಾನ್ಯ ತಿನ್ನಿ. ಆದರೆ ಸಿರಿಧಾನ್ಯದಲ್ಲಿ ಅಫ್ಕೋರ್ಸ್ ಸ್ವಲ್ಪ ಮಟ್ಟಿಗೆ ಅಕ್ಕಿ, ಗೋಧಿ, ರಾಗಿಕ್ಕಿಂತ ಅದು ಬೆಟರ್. ಅದನ್ನು ಜಾಸ್ತಿ ತಿಂದರೆ ಅದರಲ್ಲೂ ಕೂಡ ಶುಗರ್ ಇದೆ. ಹಾಗೆ ಇದು ತಿನ್ನೋದು ಮುಖ್ಯ ಅಲ್ಲ, ಅದರ ಪ್ರಮಾಣ ಕೂಡ ಮುಖ್ಯ. ನಾವೀಗ ಒಂದು ಬೆಳಿಗ್ಗಿನ ತಿಂಡಿ ತಿನ್ನುವಾಗ ನೀವು ದಿನನಿತ್ಯದ ತಿಂಡಿಯನ್ನೇ ನೀವು ತಿನ್ನಿ, ಕಡಿಮೆ ತಿನ್ನಿ. ಈಗ ಬರೀ ಅಕ್ಕಿಯಲ್ಲಿ ಮಾಡುವಂಥ, ಬರೀ ಗೋಧಿಯಲ್ಲಿ, ಬರೀ ರಾಗಿಯಲ್ಲಿ ಮಾಡುವಂಥ ಆಹಾರದ ಪ್ರಮಾಣ ಕಮ್ಮಿ ತಿನ್ನಿ. ದೋಸೆ ಆದರೆ 2 ದೋಸೆ, ಆದರೆ ಅದನ್ನು ಮಿಕ್ಸ್ ಆಗಿ ಮಾಡುವಂಥದ್ದು, ದ್ವಿದಳ ಧಾನ್ಯದ ಒಟ್ಟಿಗೆ ಏಕದಳ ಧಾನ್ಯವನ್ನು ಮಿಕ್ಸ್ ಮಾಡುವಂಥ ತಿಂಡಿಗಳು
ಸ್ವಲ್ಪ ಜಾಸ್ತಿ ಸೇವಿಸ್ಬೋದು. ಈಗ ಇಡ್ಲಿ ಆದರೆ 3 ಸೇವಿಸ್ಬೋದು, ಉದ್ದಿನ ದೋಸೆ ಆದರೆ 3 ಸೇವಿಸ್ಬೋದು, ಅಥವಾ ಧಾನ್ಯದ ದೋಸೆ ಆದರೆ 3 ಸೇವಿಸ್ಬೋದು. ಇದನ್ನು ಜಾಸ್ತಿ ಸೇವಿಸ್ಬೋದು. ಇದರ ಬಗ್ಗೆ ಜ್ಞಾನ ಆಗುತ್ತೆ. ಮತ್ತು ಕಾಫಿ ಟೀಯನ್ನು ಸೇವನೆ ಮಾಡ್ಬೋದು, ಅದನ್ನು ಶುಗರ್ ಇಲ್ಲದೆ ಸೇವನೆ ಮಾಡಿ. ಅದೇ ಅಭ್ಯಾಸ ಆಗಲಿ. ಶುಗರ್ ಸಬ್ಸ್ಟಿಟ್ಯೂಟನ್ನು ಹಾಕಿ ಮಾಡೋದ್ರಿಂದ ನಿಮಗೆ ಶುಗರ್ನ ಕ್ರೇವಿಂಗ್ ಜಾಸ್ತಿ ಆಗ್ತದೆ, ಇನ್ನು ತಿನ್ಬೇಕಂತ ಆಗ್ತದೆ. ಅದರಿಂದ ಶುಗರ್ ಇಲ್ಲದೆ ಮಾಡುವಂಥ ಅಭ್ಯಾಸವನ್ನು ನೀವು ಮಾಡಿಕೊಂಡಲ್ಲಿ, ಶುಗರ್ ಸಬ್ಸ್ಟಿಟ್ಯೂಟನ್ನು ಉಪಯೋಗಿಸದೆ ಮಾಡಿದಲ್ಲಿ ನಿಮಗೆ ಶುಗರ್ ಜಾಸ್ತಿ ತಿನ್ನಬೇಕು ಅನ್ನೋ ಕ್ರೇವಿಂಗ್ ಅನ್ನೋದು ನಿಮ್ಮ ಶರೀರದಲ್ಲಿ ಕಮ್ಮಿ ಆಗ್ತದೆ. ಮತ್ತು ಇನ್ನು ಒಮ್ಮೆ ತಿಂಡಿ ತಿಂದ ನಂತರ ಪುನಃ ತಿಂಡಿ ತಿನ್ನೋದ್ರಿಂದ ನಿಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಲೆವೆಲ್ ಜಾಸ್ತಿ ಆಗ್ತದೆ. ಆಗ ಶುಗರ್ ಕಂಟ್ರೋಲ್ ಜಾಸ್ತಿ ಇದು ತೊಂದರೆ ಆಗ್ತದೆ. ಈಗ ಶುಗರ್ನ ನಾವೀಗ ಹೇಳಿದಾಗೆ ನಾವೀಗ ಶುಗರ್ ಡಿಟೆಕ್ಟ್ ಆಗುವ ಟೈಮ್ ಅಂತ ನಾವು ಏನು ಹೇಳ್ತೇವೆ, ಅದರಾಗಿ 8-10 ವರ್ಷದ ಹಿಂದೆ ನಮ್ಮ ಸಕ್ಕರೆ ಕಾಯಿಲೆ ದೇಹದಲ್ಲಿ ಕಂಡುಕೊಳ್ತದೆ. ಅದನ್ನು ಹೆಚ್ಚಿನವರಿಗೆ ನಾವು ಕಂಡುಕೊಳ್ತೀವಿ. ಈಗ ನಾವು ಪ್ರೀ ಡಯಾಬಿಟಿಸ್ ಅಂತ ಎಷ್ಟೋ ಜನರಲ್ಲಿ ಇರ್ತದೆ, ಅದನ್ನು ನಾವು ಮೊದಲೇ ಸ್ಥಾನದಲ್ಲಿ ಬಿಟ್ಟರೆ ಡಯಾಬಿಟಿಸನ್ನು ಕನ್ವರ್ಟ್ ಆಗೋದನ್ನು ತಪ್ಪಿಸ್ಬೋದು. ಅದೇ ರೀತಿಯಲ್ಲಿ ನಾವೀಗ 8-10 ವರ್ಷದ ಹಿಂದೆ ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಬರ್ತದೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ನಾವು ಅತಿಯಾಗಿ ತಿನ್ನುವಾಗ ಏನಾಗ್ತದೆ ಅಂದರೆ ಜಾಸ್ತಿ ಇನ್ಸುಲಿನ್ ತಯಾರಾಗ್ತದೆ. ಯಾಕೆ ಇನ್ಸುಲಿನ್ ತಯಾರಾಗ್ತದೆ ಅಂದರೆ ಆ ಶುಗರ್ನ ಕಂಟ್ರೋಲ್ ಮಾಡಲಿಕ್ಕೆ. ಆ ಇನ್ಸುಲಿನ್ ಜಾಸ್ತಿ ತಯಾರಾದಾಗ ನಮ್ಮ ಇದೆಲ್ಲ ತೊಂದರೆಗಳು ಬರ್ತದೆ. ಈಗ ಹೃದಯಾಘಾತ ಅಥವಾ ನಮ್ಮ ಕಿಡ್ನಿಯ ತೊಂದರೆ ಅಥವಾ ಅಧಿಕ ರಕ್ತದೊತ್ತಡ, ಇವೆಲ್ಲ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಇರ್ತೇವೆ. ಇದು ಜಾಸ್ತಿ ಆಗೋದು ನಮ್ಮ ಡಯಾಬಿಟಿಸ್ ಆಗುವಂಥ ಸಾಧಾರಣ ಒಂದು 8-10 ವರ್ಷ ಮುಂಚೆ ಈ ಒಂದು ಇದು ಶುರುವಾಗ್ತದೆ. ಎಷ್ಟೋ ಜನರಿಗೆ ಇದರ ಬಗ್ಗೆ ನೋಡೋದಿಲ್ಲ. ನಾವು ಇನ್ಸುಲಿನ್ ಲೆವೆಲನ್ನು ಮಾಡಿದರೆ ಮಾತ್ರ ಅದನ್ನು ಡಿಟೆಕ್ಟ್ ಆಗಲಿ ಸಾಧ್ಯ. ಇನ್ನು HbA1c ಅಂತ ನಾವು 3 ತಿಂಗಳಿಗೆ ಒಮ್ಮೆ ಮಾಡುವಂಥ ಶುಗರ್ ಟೆಸ್ಟ್ನಲ್ಲಿ ಪ್ರೀ ಡಯಾಬಿಟಿಸನ್ನು ಡಿಟೆಕ್ಟ್ ಮಾಡ್ಬೋದು. ಮತ್ತು ಶುಗರ್ನ ನಾವು 75 ಗ್ರಾಮ್ ಶುಗರ್ ಕೊಟ್ಟು ಶುಗರ್ ಟೆಸ್ಟ್ ಮಾಡಿದಾಗ ಮೊದಲ ಹಂತದಲ್ಲೇ ಪ್ರೀ ಡಯಾಬಿಟಿಸ್ ಸ್ಟೇಜಲ್ಲೇ ನಾವು ಈ ಮಧುಮೇಹವನ್ನು ಡಿಟೆಕ್ಟ್ ಮಾಡ್ಬೋದು, ಹಾಗೂ ಮಧುಮೇಹಗಳಾಗಿ ಕನ್ವರ್ಟ್ ಆಗೋದು ಇದು ಪ್ರಿವೆಂಟ್ ಮಾಡ್ಬೋದು. ಇನ್ನು ಆಹಾರ ಪದ್ಧತಿಯಲ್ಲಿ ಇನ್ನೊಂದು ವಿಶೇಷ ಅಂತ ನಾವು ತಿನ್ನುವಾಗ ಆಹಾರದಲ್ಲಿ ಜಾಸ್ತಿ ಇರ್ತದೆ ಪ್ರಮಾಣ, ಅನ್ನದ ಪ್ರಮಾಣ ಜಾಸ್ತಿ ಇರ್ತದೆ. ಕುಚ್ಚಲಕ್ಕಿ ಬಿಡತೆಕಾಯಿಯಲ್ಲಿ ಡಿಫ್ರೆನ್ಸ್ ಇದೆ. ಕುಚ್ಚಲಕ್ಕಿ ತಿಂದಾಗ ಸ್ವಲ್ಪ ಶುಗರ್ ಕಮ್ಮಿ, ಅದ್ರಲ್ಲಿ ಫೈಬರ್ ಅಂತ ಇರ್ತದೆ, ನಾರಿನ ಅಂಶ, ಅದರಿಂದ ಅದು ಹೆಚ್ಚು ಶುಗರ್ ಜಾಸ್ತಿ ಮಾಡೋದಿಲ್ಲ. ಇನ್ನು ಅನ್ನದ ಪ್ರಮಾಣದಕ್ಕಿಂತ ಜಾಸ್ತಿ ನೀವು ತರಕಾರಿ ಮತ್ತು ಸೊಪ್ಪು ಮತ್ತು ಸಲಾಡ್ ಮತ್ತು ಇದನ್ನು ಜಾಸ್ತಿ ಮಾಡಿದಲ್ಲಿ ನಿಮ್ಮ ಶುಗರ್ ಆಟೋಮ್ಯಾಟಿಕ್ ಕಂಟ್ರೋಲ್ ಬರ್ತದೆ. ನೀವು ಹೊಟ್ಟೆಯನ್ನು ಯಾವುದ್ರಲ್ಲಿ ತುಂಬಿಸ್ಬೇಕು, ಅನ್ನದಲ್ಲೇ ಅಲ್ಲ, ತರಕಾರಿ ಸೊಪ್ಪು ಪದಾರ್ಥಗಳಲ್ಲಿ ತುಂಬಿಸ್ಕೋಬೇಕು. ಮತ್ತು ನೀವು ಅದರೊಟ್ಟಿಗೆ ಮೊಸರು, ಮಜ್ಜಿಗೆ ಅಥವಾ ನಾನ್ ವೆಜ್ಜಲ್ಲಿ ಫಿಶ್ಶು, ಚಿಕನ್ನು, ಎಗ್ಗು ತಗೋಬೋದು. ಆದರೆ ನೀವು ಜಾಸ್ತಿ ಪ್ರೊಸೆಸ್ಡ್ ಮೀಟನ್ನು ತಗೊಳ್ಬೇಡಿ. ಪ್ರೊಸೆಸ್ಡ್ ಮೀಟಲ್ಲಿ ಶುಗರ್ ಜಾಸ್ತಿ ಆಗ್ತದೆ. ಪ್ರೊಸೆಸ್ಡ್ ಮೀಟಲ್ಲಿ ನೀವು ರೆಡ್ ಮೀಟ್ ಆಗಲಿ ಯಾವುದೇ ಮೀಟ್ ಆಗಲಿ ಪ್ರೊಸೆಸ್ಡ್ ಯಾವುದು ಇರ್ತದೆ ಅದು ಪ್ರೊಸೆಸ್ಡ್ ವೆಜಿಟೇಬಲ್ಸ್ ಅಥವಾ ಪ್ರೊಸೆಸ್ಡ್ ಮೀಟ್ ಎರಡರಲ್ಲೂ ಕೂಡ ಶುಗರ್ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಅದರ ಮೂಲಕ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಆದರೆ ಈಗ ಸಾಮಾನ್ಯ ಒಂದು ಪ್ರಶ್ನೆ, ತಾವು ಹೇಳಿದ್ರಿ ಅದು ಸಣ್ಣ ವಯಸ್ಕರಲ್ಲೂ ಕೂಡ ಕಾಣಿಸಿಕೊಳ್ಳುತ್ತೆ, ಅಥವಾ ಈಗ ಕೋವಿಡ್ ಸಂದರ್ಭದಲ್ಲಿ ಕೂಡ ಕೆಲವರಲ್ಲಿ ಕಾಣಿಸಿಕೊಂಡಿದೆ ಅನ್ನುವಂಥದ್ದು. ಈಗ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅಥವಾ ಆತ ನಿಯಮಿತವಾಗಿ ಒಂದು ತಪಾಸಣೆ ಮಾಡಿಸಿಕೊಳ್ತಾ ಇಲ್ಲ ಅಂತ ಆದರೆ ಆತನಿಗೆ ಹೇಗೆ ಅಂದಾಜು ಮಾಡಿಕೊಳ್ಬೋದು? ಅಥವಾ ಒಬ್ಬನಿಗೆ ಈಗ ಮಧುಮೇಹ ಇದೆ, ಆತ ಅದರಿಂದ ಬಳಲ್ತಾ ಇದ್ದಾನೆ ಅನ್ನುವಂಥದ್ದನ್ನು ಹೇಗೆ ಗೊತ್ತಾಗುತ್ತೆ? ಅದರ ಸಿಂಪ್ಟಮ್ಸ್ ಏನಾದರೂ ಗೊತ್ತಾಗುತ್ತಾ ನಮಗೆ? ಈಗ ಮಧುಮೇಹದ ಸಿಂಪ್ಟಮ್ ಗೊತ್ತಾಗುವಾಗ ತುಂಬ ಲೇಟ್ ಆಗ್ತದೆ. ಯೂಶ್ವಲಿ ತುಂಬ ಶುಗರ್ ಜಾಸ್ತಿ ಆದಾಗಲೇ ಕೆಲವು ಸಿಂಪ್ಟಮ್ಗಳು ಗೊತ್ತಾಗ್ತವೆ. ಎಷ್ಟೋ ಜನರಲ್ಲಿ ಮಧುಮೇಹದಲ್ಲಿ ನಾವು ಈಗ ರುಟೀನಾಗಿ ಚೆಕ್ ಮಾಡಿದಾಗಲೇ ಡಿಟೆಕ್ಟ್ ಆಗೋದು ಜಾಸ್ತಿ. ಆದ್ದರಿಂದ ಒಂದು 40 ವರ್ಷದ ನಂತರ ರೆಗ್ಯುಲರ್ ಆಗಿ ಶುಗರ್ನ ನೀವು ಚೆಕ್ ಮಾಡ್ತಾ ಇರೋದು ಅತಿ ಮುಖ್ಯ, ಇದನ್ನು ಡಿಟೆಕ್ಟ್ ಮಾಡಲಿಕ್ಕೆ. ಮತ್ತು ಫ್ಯಾಮಿಲಿಯಲ್ಲಿ ತುಂಬ ಡಯಾಬಿಟಿಸ್ ಇದ್ದೆ ತಂದೆ ತಾಯಿಗಿದ್ರೆ ಕಮ್ಮಿ 20-30 ವರ್ಷದಲ್ಲೇ ನೀವು ಶುಗರ್ ಚೆಕ್ ಮಾಡೋದು ಉತ್ತಮ. ಯಾಕಂದರೆ ಎಷ್ಟೋ ಜನರಲ್ಲಿ ನಾವು ನೋಡ್ತೇವೆ ಹೃದಯಾಘಾತ ಆಗಿ ಬರ್ತಾರೆ ಅಥವಾ ಪ್ಯಾರಾಲಿಸಿಸ್ ಆಗಿ ಬರ್ತಾರೆ, ಅವರಿಗೆ ಶುಗರ್ ಇದೆ ಅಂತ ಎಷ್ಟೊತ್ತಿಗೆ ಗೊತ್ತಿರೋದಿಲ್ಲ. ನಾವು ನೋಡುವಾಗ ಹೈ ಶುಗರ್ ಇರ್ತದೆ, ಆದರೆ ಯಾವುದೇ ಒಂದು ಸೂಚನೆ ಅವರಿಗೆ ಇರೋದಿಲ್ಲ. ಅದು ಹಾರ್ಟ್ ಅಟ್ಯಾಕ್ ಮತ್ತು ಪ್ಯಾರಾಲಿಸಿಸ್ ಆಗಿ ಕನ್ವರ್ಟ್ ಆದಾಗಲೇ ಶುಗರ್ ಇದೆ ಅಂತ ಮತ್ತೆ ಗೊತ್ತಾಗುತ್ತೆ. ಅದರಿಂದ ಪೂರ್ವ ಸೂಚನೆ. ಇನ್ನು ತುಂಬ ಮಧುಮೇಹದ ರಕ್ತದ ಶುಗರ್ ಜಾಸ್ತಿ ಆದಾಗ ಅವರಿಗೆ ಅತಿಯಾದ ದಣಿವಾಗೋದು, ಮತ್ತು ಬಾಯಾರಿಕೆ ಆಗೋದು, ಹೆಚ್ಚು ಮೂತ್ರ ಹೋಗೋದು, ಹಾಗೂ ಕೈ ಕಾಲಲ್ಲಿ ಜುಮ್ ಕುಟ್ಟುವಂಥದ್ದು, ಮತ್ತು ಇಂಥದ್ದೆಲ್ಲ ಕೆಲವೆಲ್ಲ ಸಿಂಪ್ಟಮ್ಗಳು ಗೊತ್ತಾಗ್ಬೋದು. ಅದರಿಂದ ಆ ಸಂದರ್ಭದಲ್ಲಿ ಮಧುಮೇಹದ ಪ್ರಮಾಣ, ಈ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಅತಿರೇಕ ಜಾಸ್ತಿ ಆದಾಗ ಮಾತ್ರ ಈ ಸಿಂಪ್ಟಮ್ಗಳು ಜಾಸ್ತಿ. ಆದ್ದರಿಂದ ಇದನ್ನು ಪ್ರಥಮ ಹಂತದಲ್ಲೇ ಟೆಸ್ಟ್ ಮಾಡಿಸಿ, ವರ್ಷಕ್ಕೊಮ್ಮೆ ಅದು ಟೆಸ್ಟ್ ಮಾಡಿಸಿ 40 ವರ್ಷ ಅಂತ ತಗೊಳ್ಳುವಂಥದ್ದು ಅತಿ ಮುಖ್ಯ. ಓಕೆ, ಸೊ ಆ ಮೂಲಕ ಗೊತ್ತು ಮಾಡಿಕೊಳ್ಬೋದು. ಅಂದ್ರೆ ಬಹುಶಃ ನಿಯಮಿತ ಆರೋಗ್ಯದ ಒಂದು ತಪಾಸಣೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಅಂದ್ರೆ ಅತಿರೇಕಕ್ಕೆ ಹೋದ ಮೇಲೆ ಗೊತ್ತಾಗೋದಕ್ಕಿಂತ ಅಲ್ಲೇ ಆರಂಭಿಕ ಹಂತದಲ್ಲೇ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಸೊ ಬಹುಶಃ ಕಾರಣವನ್ನ ಹೇಳಿದ್ರಿ. ಅಂದ್ರೆ ತಾವು ಹೇಳಿರುವಂತಹ ಕಾರಣಗಳೆಲ್ಲವೂ ಕೂಡ ಬಾಹ್ಯವಾಗಿ ಬರುವಂಥದ್ದು ಅಥವಾ ನಾವು
ತಿನ್ನುವಂತ ಆಹಾರದಿಂದಲೇ. ಇನ್ನು ವಂಶ ಪಾರಂಪರ್ಯವಾಗಿ ಬರುವಂತ ಏನಾದರೂ ಸಾಧ್ಯತೆಗಳಿದೆಯೇ? ಕಾರಣಗಳ ಬಗ್ಗೆ ಸ್ವಲ್ಪ ವಂಶ ಪಾರಂಪರ್ಯದಲ್ಲಿ ಒಂದು ಜೆನೆಟಿಕ್ ಆಗಿ ನಾವೀಗ ತಂದೆ ತಾಯಿಗಳ ಇದ್ದಲ್ಲಿ ಮಕ್ಕಳಲ್ಲಿ ಬರುವಂಥ ಚಾನ್ಸ್ ಜಾಸ್ತಿ ಇರ್ತದೆ. ಆದರೆ ಅವರಲ್ಲಿ ಕೂಡ ಫ್ಯಾಟಿನ ಅಂಶ ಬಜ್ಜು ಜಾಸ್ತಿ ಆದಾಗ ಮಾತ್ರ ಅದು ಬರ್ತದೆ. ಅವರು ನಿಯಮಿತವಾಗಿ ನಮ್ಮ ಆರೋಗ್ಯದಲ್ಲಿ ಆಹಾರದ ಬಗ್ಗೆ ಮತ್ತು ವ್ಯಾಯಾಮದ ಬಗ್ಗೆ ಹೆಚ್ಚು ಗಮನ ಕೊಟ್ಟಲ್ಲಿ ತಂದೆ ತಾಯಿಯಲ್ಲಿ ಇದ್ದಲ್ಲಿ ಅವರಿಗೆ ಸಕ್ಕರೆ ಕಾಯಿಲೆಯನ್ನು ಅವರಲ್ಲಿ ಕೂಡ ಪ್ರಿವೆಂಟ್ ಮಾಡ್ಬೋದು. ಈಗ ಜೆನೆಟಿಕ್ ಅನ್ನೋದೇ ಮೂಲ ಕಾರಣ ಅಲ್ಲ, ಅದಕ್ಕೆ ಜೆನೆಟಿಕ್ ಮತ್ತು ಲೈಫ್ ಸ್ಟೈಲ್ ಎರಡೂ ಕೂಡ ಮುಖ್ಯ ಕಾರಣ. ಆದ್ದರಿಂದ ಲೈಫ್ ಸ್ಟೈಲಲ್ಲಿ ಮಾಡಿಫೈ ಮಾಡ್ಕೊಂಡು ಜೆನೆಟಿಕ್ ಇದ್ದರೂ ಕೂಡ ಅದನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಓಕೆ. ಇನ್ನು ಟ್ರೀಟ್ಮೆಂಟಿನ ಬಗ್ಗೆ ಬಂದರೆ ಅದನ್ನು ಶಾಶ್ವತವಾಗಿ ಗುಣಪಡಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಮಾತನ್ನು ತಾವು ಹೇಳಿದ್ರಿ. ಹೇಗೆ ಚಿಕಿತ್ಸೆ ಕೊಡಲಾಗುತ್ತೆ ಅಥವಾ ಎಷ್ಟು ಅವಧಿಯದ್ದಾಗಿರುತ್ತೆ ಅದರ ಬಗ್ಗೆ ಹೇಳೋದಿದ್ರೆ? ಈಗ ಡಯಾಬಿಟಿಸ್ ಅಥವಾ ಮಧುಮೇಹ ಬಂದಾಗ ನಾವು ಜನರಿಗೆ ಒಂದು ಮಾಹಿತಿ ಕೊಡೋದು ಅತಿ ಮುಖ್ಯ. ಮಾಹಿತಿ ಅಂದರೆ ಈ ಕಾಯಿಲೆ ಬಂದರೆ ನೀವು ಅದರ ಬಗ್ಗೆ ಚಿಂತಿಸೋದು ಬೇಡ. ಇದನ್ನು ನೀವು ಹದ್ದುಬಸ್ತಲ್ಲಿ ಇಟ್ಟಲ್ಲಿ ನೀವು ಹೆಚ್ಚಾಗಿ ನಿಮ್ಮ ಯೂಶುವಲ್ ಲೈಫ್ ಸ್ಟೈಲಿಗೆ ಏನು ತೊಂದರೆ ಆಗೋದಿಲ್ಲ. ಆದರೆ ಅದನ್ನು ಇಟ್ಕೊಳ್ಳೋದು ಮುಖ್ಯ. ಇದರ ಬಗ್ಗೆ ಚಿಂತೆ ಮಾಡಿದಲ್ಲಿ ಡಯಾಬಿಟಿಸ್ ಕಂಟ್ರೋಲ್ ಆಗೋದಿಲ್ಲ, ಅದರಿಂದ ಜಾಸ್ತಿ ಆಗ್ತದೆ. ಅದರಿಂದ ಅವರಿಗೆ ನಾವು ಹುರಿದುಂಬಿಸ್ಬೇಕಾಗ್ತದೆ. ಇದೇನು ನೀವು ಹೆದರುವಾಗಂಥದ್ದಿಲ್ಲ, ಇದೊಂದು ಬರುವಂಥ ಕಾಯಿಲೆ, ಸಾಮಾನ್ಯ ಕಾಯಿಲೆ, ಇದನ್ನು ನೀವು ತಪ್ಪಿಸ್ಬೋದು, ಇದನ್ನು ಕಂಟ್ರೋಲ್ ಮಾಡ್ಬೋದು, ಕಂಟ್ರೋಲ್ ಇಟ್ಟಲ್ಲಿ ಏನು ತೊಂದರೆ ಬರೋದಿಲ್ಲ ಅನ್ನೋದು ನಮಗೆ ತಿಳಿಸ್ಬೇಕಾಗ್ತದೆ. ಮತ್ತು ಇದಕ್ಕೆ ಮುಖ್ಯ ಕಾರಣ ನಾನು ಹೇಳಿದಾಗೆ ಜೀವನ ಶೈಲಿ. ಸೊ ಜೀವನ ಶೈಲಿ ಅಂದರೆ ನೀವೀಗ ಒಂದು ಆಹಾರದ ಕ್ರಮ ನಾನೀಗ ಹೇಳಿದೆ, ಹೈ ಕಾರ್ಬೋಹೈಡ್ರೇಟ್ ಡಯಟ್. ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡಿಕೊಂಡು ಮತ್ತೆ ಮುಂದುವರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಗಣೇಶ್ ಅಂತ ಮಾತಾಡ್ತಾ ಇದ್ದೇನೆ. ಗಣೇಶ್ ಅವರು ಹೇಳಿ. ಗಣೇಶ್ ಅವರೇ, ನಮ್ಮ ಜೊತೆಗೆ ಡಾಕ್ಟರ್ JC ಅಡಿಗ ಅವರಿದ್ದಾರೆ. ಮಧುಮೇಹಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ, ಒಂದಷ್ಟು ಮಾಹಿತಿಗಳನ್ನ ತಿಳಿದುಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ. ತಮ್ಮ ಪ್ರಶ್ನೆಗಳನ್ನ ಕೇಳ್ಬೋದು. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ನೀವು ಹೇಳ್ತಾ ಇದ್ದೀರಿ ನಮ್ಮ ಜೀವನ ಶೈಲಿಯಿಂದ ಮಧುಮೇಹ ಹೆಚ್ಚಾಗಿ ಬರ್ಲಿಕ್ಕೆ ಒಂದು ಪ್ರಮುಖ ಕಾರಣ ಅಂತ ಹೇಳಿ. ಬಟ್ ಈ ಅನುವಂಶೀಯವಾಗಿ ಮಧುಮೇಹ ಬರ್ತದೆ ಅಂತ ಹೇಳಿದ್ರೆ ಅದನ್ನ ತಡೆಯೋದು ಹೇಗೆ? ನಾನೀಗ ಅದು ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ, ಈಗಾಗಲೇ ಕೊಟ್ಟಿದ್ದೇನೆ. ಅನುವಂಶೀಯವೇ ಮುಖ್ಯ ಕಾರಣ ಅಲ್ಲ, ಅನುವಂಶದ ಜೊತೆಗೆ ಜೀವನ ಶೈಲಿ ಕೂಡ ಅತಿ ಮುಖ್ಯ. ಬರೀ ಅನುವಂಶೀಯತೆ ಅಂದರೆ ಅದು ಬರುವುದಿಲ್ಲ. ಅದರಿಂದ ಅನುವಂಶೀಯದ ಒಟ್ಟಿಗೆ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿದಲ್ಲಿ ಅನುವಂಶೀಯತೆ ಇದ್ದರೂ ಕೂಡ ನೀವು ಅದನ್ನು ಬಾರದಾಗೆ ತಡೆಗಟ್ಟು. ಓಕೆ 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 ಓಕೆ. ಎಸ್ ಸರ್, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಗಣೇಶ್ ಅವರೇ. ಎಸ್ ಸರ್, ತಾವು ಕಾರಣಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಈಗ ನಾನೀಗ ಅದೇ ಆಹಾರ ಪದ್ಧತಿ ಒಂದು ನಾವು ಮುಖ್ಯವಾಗಿ ಅದನ್ನು ಕಂಟ್ರೋಲ್ ಮಾಡುವಂಥದ್ದು. ಈಗ ಏನೆಲ್ಲ ಬಿಡಬೇಕು ನಾವು ಆಹಾರ ಪದ್ಧತಿ ಅಂದರೆ ರಿಫೈನ್ಡ್ ಶುಗರ್, ಎಲ್ಲ ರೀತಿಯ ಏಕದಳ ಧಾನ್ಯದಲ್ಲಿ ಜಾಸ್ತಿ ಇರ್ತದೆ, ಅದನ್ನು ಕಮ್ಮಿ ಮಾಡಬೇಕು. ಎರಡನೇದಾಗಿ ನಾವು ಜಾಸ್ತಿ ಫ್ರೈಡ್ ಥಿಂಗ್ಸನ್ನು ಅವಾಯ್ಡ್ ಮಾಡಬೇಕು. ಬೇಕರಿ ಪ್ರಾಡಕ್ಟ್ಸಲ್ಲಿ ಅದಕ್ಕೆ ನಾವು ಹೇಳ್ತೇವೆ ಟ್ರಾನ್ಸ್ ಫ್ಯಾಟ್ ಅಂತ ಇರ್ತದೆ, ಮೈದಾದಿಂದ ಮಾಡೋದು. ಅದು ನಂಬರ್ 1 ಕಾರಣ ಬೊಜ್ಜು ಬರಲಿಕ್ಕೆ. ಅದನ್ನು ನಾವು ನಿಲ್ಲಿಸಬೇಕಾಗ್ತದೆ. ಮತ್ತು ಎಲ್ಲ ಜ್ಯೂಸುಗಳು, ಈಗ ಫ್ರೂಟ್ಸು, ಇಡೀ ಫ್ರೂಟ್ಸ್ ತಿನ್ನುವುದಕ್ಕಂತೂ ಜ್ಯೂಸ್ ಕುಡಿಯೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನಾವು ಹಣ್ಣನ್ನು ಹಾಗೆ ತಗೊಂಡಾಗ ಏನಾಗ್ತದೆ, ಅದರಲ್ಲಿ ನಾರಿನಂಶ ಇರ್ತದೆ. ನಾರಿನಂಶ ತಗೊಂಡಾಗ ನಾವು ಶುಗರ್ ನಮ್ಮ ದೇಹದಲ್ಲಿ ಜಾಸ್ತಿ ಆಗಲಿಕ್ಕೆ ಬಿಡೋದಿಲ್ಲ, ಅದು ತಪ್ಪಿಸ್ತದೆ. ಅದರಿಂದ ಹೋಲ್ ಫ್ರೂಟ್ಸ್ ಅಂತ ತಗೊಳ್ಬೋದು, ಆದರೆ ಅದನ್ನು ಜ್ಯೂಸ್ ಮಾಡಿ ತಗೊಂಡಾಗ ಅದು ಜಾಸ್ತಿ ಆಗ್ತದೆ. ಹಾಗೆ ಸಾಫ್ಟ್ ಡ್ರಿಂಕ್ಸ್ ಅನ್ನು ತಗೊಳ್ಳೋದು, ಬೊಂಡದ ನೀರು ಜಾಸ್ತಿ ತಗೊಂಡ್ರೆ ಶುಗರು ಜಾಸ್ತಿ ಆಗ್ಬೋದು. ಇದನ್ನು ನಾವು ಅವಾಯ್ಡ್ ಮಾಡಬೇಕಾಗ್ತದೆ. ಮತ್ತು ಎಲ್ಲ ಫ್ರೈಡ್ ಥಿಂಗ್ಸನ್ನು ಅವಾಯ್ಡ್ ಮಾಡಬೇಕು. ಪ್ರೊಸೆಸ್ಡ್ ಫುಡ್ ಅಂದರೆ ಪ್ರೊಸೆಸ್ಡ್ ಆಯಿಲ್ ಆಲ್ಸೋ. ನಾವೀಗ ಎಷ್ಟೋ ಜನ ನೋಡ್ತೇವೆ, ಆಯಿಲ್ ಅಂಗಡಿಯಲ್ಲಿ ಸಿಗುವಂಥ ಆಯಿಲ್ಗಳೆಲ್ಲ ಪ್ರೊಸೆಸ್ಡ್ ಆಯಿಲ್ಸ್. ಸನ್ಫ್ಲವರ್ ಆಯಿಲ್ ಅದರಲ್ಲೆಲ್ಲ ಹೇಳ್ತಾರೆ ನೀವು ಕೊಲೆಸ್ಟ್ರಾಲ್ ಆಗುತ್ತೆ, ಸುಳ್ಳು. ಯಾವುದು ನೀವು ಪ್ರೊಸೆಸ್ಡ್ ಅಲ್ಲದ ಅಂದರೆ ನೀವು ಗಾಣದಲ್ಲಿ ತಯಾರು ಮಾಡಿದ್ರೆ ತೆಂಗಿನೆಣ್ಣೆ, ಗಾಣದಲ್ಲಿ ಮಾಡಿದ್ರೆ ಕಡಲೆ ಎಣ್ಣೆ, ಇದನ್ನು ನೀವು ಸೋಯಿಸಿ. ತುಪ್ಪ ಬೆಣ್ಣೆಯನ್ನು ಉಪಯೋಗಿಸ್ಬೋದು ಲಿಮಿಟಲ್ಲಿ. ತುಪ್ಪ ಬೆಣ್ಣೆಯಿಂದ ಎಷ್ಟೋ ಜನರಿಗೆ ಕಲ್ಪನೆ ಇದೆ ಅದರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ. ಇಲ್ಲ, ಶುದ್ಧ ತಪ್ಪು. ಕೊಲೆಸ್ಟ್ರಾಲ್ ಜಾಸ್ತಿ ಆಗುವಂಥದ್ದು ಪ್ರೊಸೆಸ್ಡ್ ಫುಡ್ಡಲ್ಲಿ, ಪ್ರೊಸೆಸ್ಡ್ ಆಯಿಲಲ್ಲಿ. ಅದರಿಂದ ಅದನ್ನು ಕಮ್ಮಿ ಮಾಡಿ. ಮತ್ತು ಟ್ರಾನ್ಸ್ ಫ್ಯಾಟ್ ಅಂತ ಹೇಳ್ತೇವೆ. ಟ್ರಾನ್ಸ್ ಫ್ಯಾಟ್ ಅಂದರೆ ಬೇಕರಿ ಐಟಮ್, ಇದರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ. ಇದರಲ್ಲಿ ತುಪ್ಪದಲ್ಲಿ, ಬೆಣ್ಣೆಯಲ್ಲಿ ಲಿಮಿಟಲ್ಲಿ ನೀವು ದಿನನಿತ್ಯದ ಸೇವನೆ 10 ರಿಂದ 15 ml ಖಂಡಿತ ತುಪ್ಪವನ್ನು ಸೇವಿಸ್ಬೋದು, ಏನು ತೊಂದರೆ ಇಲ್ಲ. ಜಾಸ್ತಿ ಸೇವಿಸಿದಲ್ಲಿ ಅದರ ಸ್ವಲ್ಪ ಕೊಬ್ಬೊಜ್ಜು ಬರ್ಬೋದು, ಅದನ್ನು ನಾನು ಹೇಳಿದ್ದು. ಮತ್ತು ಇನ್ನು ಬೆಲ್ಲ, ಸಕ್ಕರೆ ಮತ್ತು ಜೇನುತುಪ್ಪ, ಇದು 3 ಕೂಡ ಇದರಲ್ಲಿ ಶುಗರ್ ಜಾಸ್ತಿ ಆಗ್ತದೆ. ಡ್ರೈ ಫ್ರೂಟ್ಸ್ ಇದನ್ನು ಜಾಸ್ತಿ ಸೇವಿಸಬೇಡಿ. ಹಣ್ಣಲ್ಲಿ ನೀವು 2 ಬಗೆಯ ಹಣ್ಣು ಇರ್ತವೆ. ಒಂದು ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವಂಥ ಹಣ್ಣುಗಳು ಅಂದರೆ ಬಾಳೆಹಣ್ಣು, ಮಾವಿನ ಹಣ್ಣು, ಚಿಕ್ಕು, ಸೀತಾಫಲ ಮತ್ತು ಡ್ರೈ ಫ್ರೂಟ್ಸ್. ಇದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇರ್ತದೆ. ಇಂಥ ಹಣ್ಣನ್ನು ಜಾಸ್ತಿ ಸೇವಿಸಬಾರ್ದು. ಇನ್ನು ಆ್ಯಪಲು, ಮೂಸಂಬಿ, ಕಿತ್ತಳೆ, ಪಪ್ಪಾಯಿ, ಬಚ್ಚಂಗಾಯಿ, ಪೇರಳೆ, ದಾಳಿಂಬೆ, ಇದನ್ನು ನಾವು ಲಿಮಿಟಲ್ಲಿ ಸೇವಿಸ್ಬೋದು. ಇದನ್ನು ನಾವು ಮಧ್ಯೆ ಸೇವಿಸಿದಲ್ಲಿ ನಿಮ್ಗೆ ಹಸಿವಾದಾಗ ಅದನ್ನು ಸೇವಿಸಿದಲ್ಲಿ ಶುಗರ್ ಸಡನ್ನಾಗಿ ಜಾಸ್ತಿ ಆಗೋದಿಲ್ಲ.
ಹೆಚ್ಚಾಗಿ ಊಟದ ಒಟ್ಟಿಗೆ ಹಣ್ಣನ್ನು ಸೇವಿಸಬೇಡಿ. ಊಟ ಮತ್ತು ತಿಂಡಿಗೆ ಮಧ್ಯದಲ್ಲಿ ಅಥವಾ ಮಧ್ಯಾಹ್ನ ಊಟಕ್ಕೂ ರಾತ್ರಿ ಊಟಕ್ಕೆ ಮಧ್ಯದಲ್ಲಿ ಹಣ್ಣಿನ ಸೇವನೆ, ಸಾಯಂಕಾಲದ ಕಾಫಿ ಒಟ್ಟಿಗೆ ನೀವು ತಗೊಳ್ಬೋದು. ಅದರಿಂದ ಪೇಯಗಳಲ್ಲಿ ಯಾವುದು ಸೇವಿಸ್ಬೋದು, ಕಾಫಿ ಚಹಾವನ್ನು ನೀವು ಯಥೇಚ್ಛಾಗಿ ಶುಗರ್ ಇಲ್ಲದೆ ಸೇವಿಸ್ಬೋದು. ಕಾಫಿ ಚಹಾದಲ್ಲಿ ತೊಂದರೆ ಅಂತ ಖಂಡಿತ ಇಲ್ಲ. ಲಿಮಿಟ್ ಆಗಿ ಕಾಫಿ ಮತ್ತು ಚಹಾ ಎರಡನ್ನು ನೋಡಿದರೆ ನಮಗೆ ಹೃದಯಾಘಾತ, ಇದು ಸ್ಟ್ರೋಕ್ ಎಲ್ಲವನ್ನು ಮತ್ತು ಹೃದಯ ಈ ಅಲ್ಸಿಮಸ್ ಕಾಯಿಲೆ ಮುಂತಾದನ್ನು ಕಾಫಿ ಟೀ ಲಿಮಿಟ್ ಆಗಿ ಸೇವಿಸಿದಲ್ಲಿ ಇದನ್ನು ಪ್ರಿವೆಂಟ್ ಮಾಡ್ಬೋದು ಅಂತ ಸೈಂಟಿಫಿಕ್ ಆಗಿ ಈಗ ಎವಿಡೆನ್ಸ್ ಇದೆ. ಅದರಿಂದ ಅದನ್ನು ನಾವು ಖಂಡಿತ ಕೊಡ್ಬೋದು. ಪೇಯಗಳಲ್ಲಿ ನಾನು ಹೇಳಿದಾಗೆ ಜ್ಯೂಸ್ ಮಾಡಿದ್ರೆ ಎಷ್ಟೋ ಜನ ನೋಡಿದ್ರೆ ನಾವು ರಾಗಿಯಲ್ಲಿ ಶುಗರ್ ಇಲ್ಲ ಅಂತ ರಾಗಿ ಜ್ಯೂಸ್ ಮಾಡಿ ಕುಡಿತಾರೆ. ಅದರಲ್ಲಿ ಶುಗರ್ ಜಾಸ್ತಿ ಆಗ್ತದೆ, ಯಾಕಂದರೆ ರಾಗಿಯಲ್ಲಿ ಅದರಲ್ಲಿ ಇದೆ ಶುಗರ್, ರಾಗಿಯಲ್ಲಿ ಇರೋದು ಶುಗರ್. ಅದರಲ್ಲಿ ಸ್ವಲ್ಪ ಕ್ಯಾಲ್ಸಿಯಂ ಅಂಶ, ಸ್ವಲ್ಪ ಪ್ರೋಟೀನ್ ಅಂಶ ಅಕ್ಕಿಗಿಂತ ಜಾಸ್ತಿ ಇರ್ಬೋದು ಹೊತ್ತು ಶುಗರ್ನ ಅಂಶ ಅಷ್ಟೇ ಇದೆ. ಅಕ್ಕಿ, ಗೋಧಿ, ರಾಗಿ, ಜೋಳದಲ್ಲಿ ಡಿಫ್ರೆನ್ಸ್ ಇಲ್ಲ, ಎಲ್ಲದರಲ್ಲೂ ಕಾರ್ಬೋಹೈಡ್ರೇಟ್ ಒಂದೇ ಥರ. ಅದರಿಂದ ಅದನ್ನು ಇದೇ ನೀವು ರಾಗಿ ಹೋಲ್ ರಾಗಿಗೂ ಮತ್ತು ರಾಗಿಯ ಪೌಡರ್ ಮಾಡಿ ತೆಗೆದ್ರಂತೂ ಇನ್ನೂ ಡಿಫ್ರೆನ್ಸ್ ಆಗ್ತದೆ. ಪೌಡರ್ ಮಾಡಿ ತಂದಾಗ ಅದು ಪ್ರೊಸೆಸ್ ಆಗಲ್ಲ, ಅದರಲ್ಲಿ ಶುಗರ್ ಸಡನ್ನೇ ಇರ್ತದೆ. ಅದರಿಂದ ಚಪಾತಿ ತಿನ್ನೋದು ಅಂತ ಎಷ್ಟೋ ಜನರು ವಾಡಿಕೆಯಲ್ಲಿ ಹೇಳ್ತಾರೆ, ನಾನು 2-3 ಚಪಾತಿ ತಿಂತೇನೆ, ನಾನು ದಿವಸಕ್ಕೆ 5 ಚಪಾತಿ ರಾತ್ರಿ ತಿಂತೇನೆ, ಹಾಗೆ ಒಂದು ತಪ್ಪು ಅಭಿಪ್ರಾಯ ಇದೆ. ಚಪಾತಿಯಲ್ಲಿ ತಿನ್ನೋದ್ರಿಂದ ಶುಗರ್ ಜಾಸ್ತಿ ಆಗ್ತದೆ. ಯಾಕಂದರೆ ಚಪಾತಿ ಅನ್ನೋದು ಪ್ರೊಸೆಸ್ಡ್ ಫ್ಲೋರಿಂದ ತಯಾರು ಮಾಡುವಂಥದ್ದು, ಇದರಿಂದ ಶುಗರ್ ಸಡನ್ ಆಗಿ ಜಾಸ್ತಿ ಆಗುತ್ತೆ. ಆದರೆ ಅನ್ನವೇ ನಿಮ್ಗೆ ಬೆಸ್ಟ್ ಅಂದರೆ, ಅನ್ನ ಯಾಕೆ ಬೆಸ್ಟ್ ಅಂತ ನಾನು ಹೇಳೋದಿದ್ರೆ, ವೆಜಿಟಬಲ್ಸ್, ತರಕಾರಿ ಎಲ್ಲ ಮತ್ತು ಪಲ್ಯ, ಸಾಂಬಾರು ಇದೆಲ್ಲವನ್ನು ನಾವು ಅನ್ನದೊಟ್ಟಿಗೆ ಮಿಕ್ಸ್ ಮಾಡಿ ತಿನ್ನಲಿಕ್ಕೆ ಜಾಸ್ತಿ ತಿನ್ಬೋದು. ಚಪಾತಿ ಒಟ್ಟಿಗೆ ಹೆಚ್ಚು ತರಕಾರಿ ತಿನ್ನಲಿಕ್ಕೆ ಆಗೋದಿಲ್ಲ. ಅದರಿಂದ ನೀವು ಸೇವಿಸಿದ್ರೆ ಅನ್ನವೇ ಸ್ವಲ್ಪ ಸೇವಿಸಿ, ಕಡಿಮೆ ಸೇವಿಸಿ. ಮಧ್ಯಾಹ್ನ 1/4 ಪ್ಲೇಟು, ರಾತ್ರಿ ಒಂದು ಅರ್ಧ ಪ್ಲೇಟು ತರಕಾರಿಯನ್ನು ಮಧ್ಯಾಹ್ನದಷ್ಟೇ ರಾತ್ರಿ ಸೇವಿಸೋದ್ರಿಂದ ನಿಮ್ಮ ಶುಗರ್ನು ನಿಮ್ಮ ಕಂಟ್ರೋಲ್ ಇಡ್ಬೋದು. ಮತ್ತು ಇನ್ನೊಂದು ವಿಷಯ ಅಂದರೆ, ಈಗ ಆಹಾರದ ವಿಷಯ ಹೆಚ್ಚಾಗಿ ಇತ್ತೀಚೆಗೆ ಬಂದು ಬೆಳವಣಿಗೆ ಅಂದರೆ ಫಾಸ್ಟಿಂಗ್. ಈಗ ಉಪವಾಸ ಮಾಡೋದ್ರಿಂದ ಶುಗರ್ನ, ಬೊಜ್ಜನ್ನು ಕರಗಿಸ್ಬೋದು, ಶುಗರನ್ನು ಕಂಟ್ರೋಲ್ ಮಾಡ್ಬೋದು. ಎಷ್ಟೋ ಜನರು ನಮ್ಮ ಹಳೆಯ ಕಾಲದಲ್ಲಿ ಕೆಲವೊಂದು ದಿವಸದಲ್ಲಿ ವಿಶೇಷ ತಿಥಿಗಳಲ್ಲಿ ಉಪವಾಸ ಮಾಡೋದು ನಾವು ಕೇಳಿದ್ದೇವೆ. ಆದರೆ ದಿನನಿತ್ಯ ನಾವು ಒಂದು ಉಪವಾಸ ಮಾಡಿದರೆ ಕೆಲವೊಮ್ಮೆ ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ಕೂಡ ಈ ಬೊಜ್ಜನ್ನು ನಾವು ಕರಗಿಸ್ಬೋದು. ಇದರಲ್ಲಿ ನಾವು ಶುಗರನ್ನು ಕಂಟ್ರೋಲ್ ಮಾಡ್ಬೋದು. ಎಷ್ಟೋ ಜನ ನೋಡಿದಾಗ ನೀವು ಈಗ ಆಹಾರದಲ್ಲಿ ಸಾಧಾರಣ 12ರಿಂದ 16 ಗಂಟೆಯಷ್ಟು ನೀವು ಆಹಾರ ತಗೊಳ್ಳೋದೇ ದಿನನಿತ್ಯ ಇದ್ದರೆ, ಸಾಧಾರಣ ಸಾಯಂಕಾಲ 5 ಗಂಟೆಗೆ ತಗೊಂಡು ಮರುದಿವಸ ಟಿಫಿನ್ 9 ಗಂಟೆಗೆ ಮಾಡಿದಲ್ಲಿ ನಿಮ್ಮ ತೂಕ 3ರಿಂದ 4 kg ಖಂಡಿತ ತಿಂಗಳಿಗೆ ಮಾಡಲಿಕ್ಕೆ ಸಾಧ್ಯ. ಇದರ ಒಟ್ಟಿಗೆ ನೀವು ವ್ಯಾಯಾಮ ಕೂಡ ಮಾಡೋದು ಅತಿ ಮುಖ್ಯ. ಬರೀ ಇದೊಂದೇ ನಿಮ್ಮ ಆಹಾರದ ಕ್ರಮದಿಂದ ಮಾತ್ರ ನಿಮ್ಮ ಎಲ್ಲವನ್ನು ಸಾಧ್ಯ ಇಲ್ಲ, ಇದರೊಟ್ಟಿಗೆ ನೀವು ವ್ಯಾಯಾಮ ಕೂಡ ಮಾಡಬೇಕಾಗ್ತದೆ. ಓಕೆ, ಮಾತಾಡೋಣ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಟರಾಜ್ ಅವರು? ನಾನು ನಟರಾಜ್ ಅಂತ, ಕಡೇಶಿವಲಯದಿಂದ. ಎಸ್ ಸರ್, ಹೇಳಿ ನಟರಾಜ್ ಅವರೇ. ಬಾರಿ ಒಳ್ಳೆ ಒಂದು ಕಾರ್ಯಕ್ರಮ. ರಪ್ಪ, ನನಗೆ ಒಂದು ಕ್ವಶನ್ ಇತ್ತು ಸರ್. ಒಂದು ಕೇಳಿ ನಟರಾಜ್ ಅವರೇ. ಈ ದೊಡ್ಡವರಿಗೆಲ್ಲ ಸಕ್ಕರೆ ಕಾಯಿಲೆ ಎಲ್ಲ ಬರೋದು ಒಂದು ಸಹಜ ಬರ್ತದೆ ಅಂತ ಇಟ್ಕೊಳ್ಳಿ. ಸಣ್ಣ ಮಕ್ಕಳಿಗೆ ಒಂದು ಹೇಗೆ ಬರ್ತದೆ ಸರ್? ಅದಕ್ಕೆ ಮಕ್ಕಳಿಗೆ ಹೇಗೆ ಬರ್ತದೆ ಡಯಾಬಿಟಿಸ್ ಅಂತ? ಹೌದು, ಮತ್ತೆ ಅದನ್ನು ತಡೆಗಟ್ಟುವಂತ ವಿಧಾನ ಅಥವಾ ಬಂದದ್ದನ್ನು ಈಗ ನಿಲ್ಲಿಸುವಂತ ಹೇಗೆ ಅದು ಕಡಿಮೆ ಮಾಡ್ಬೋದು? ಈಗ ಮಕ್ಕಳಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಮನೆಯಲ್ಲಿ ಕೊಡುದಿದ್ರೆ ಹೇಗೆ ಕೊಡ್ಬೋದು ಸಣ್ಣ ಮಕ್ಕಳಿಗೆ ಅಂತ, ಅದೊಂದು ನನಗೆ ಒಂದು ಮಕ್ಕಳಲ್ಲಿ ಡಯಾಬಿಟಿಸ್ ನಾನೀಗ ಹೇಳಿದಂತೆ ಇದು ಪ್ಯಾಂಕ್ರಿಯಾಸ್ನಲ್ಲಿ ಇನ್ಸುಲಿನ್ ತಯಾರಾಗುವಂಥ ಪರಿಕ್ರಮೆ ಕಮ್ಮಿ ಆಗಿಬಿಡ್ತದೆ, ನಿಂತು ಹೋಗ್ತದೆ. ಇದಕ್ಕೆ ಟೈಪ್ 1 ಡಯಾಬಿಟಿಸ್ ಹೇಳ್ತೇವೆ. ಇದು ಸಾಧಾರಣ 6-8% ಜನರಲ್ಲಿ ನಮ್ಮ ದೇಶದಲ್ಲಿ ಕಾಣ್ತಾ ಇದೆ. ಇನ್ನು ಬೇರೆ ವಿದೇಶಗಳಲ್ಲಿ ಇನ್ನೂ ಅದರ ಸಂಖ್ಯೆ ಜಾಸ್ತಿ ಇದೆ. ಈ ಮಕ್ಕಳಲ್ಲಿ ಬರುವಂಥ ಡಯಾಬಿಟಿಸ್ ಇನ್ಸುಲಿನ್ ತಯಾರಿಕೆಯೇ ನಿಲ್ಲೋದ್ರಿಂದ ನಾವು ಹೆಚ್ಚಾಗಿ ಬರೀ ಜೀವನ ಶೈಲಿಯ ಜೊತೆಗೆ ಇನ್ಸುಲಿನ್ ಕೊಡುವಂಥದ್ದು ಅತಿ ಮುಖ್ಯ. ಯಾಕಂದರೆ ಇನ್ಸುಲಿನ್ ತಯಾರೇ ಆಗೋದಿಲ್ಲ ಅವರಲ್ಲಿ. ಮತ್ತು ಇನ್ನು ಮೋಡಿ ಟೈಪ್ ಡಯಾಬಿಟಿಸ್ ಅಂತಿದೆ, ಅದು ಕೂಡ ಜೆನೆಟಿಕ್ ಆಗಿ ಬರೋದು, ಪಾಲಿಜೆನೆಟಿಕ್. ಅದರಲ್ಲಿ ಕೆಲವೊಮ್ಮೆ ಈ ಟ್ಯಾಬ್ಲೆಟ್ ಮತ್ತು ಜೀವನ ಶೈಲಿಯಿಂದ ಕಂಟ್ರೋಲ್ ಮಾಡ್ಬೋದು, ಇನ್ಸುಲಿನ್ನೇ ಬೇಕಂತಿಲ್ಲ. ಇನ್ನು ಮೆಚುರಿಟಿ ಆನ್ಸೆಟ್ ಟೈಪ್ 2 ಡಯಾಬಿಟಿಸ್ ಸಣ್ಣ ಪ್ರಾಯದಲ್ಲಿ ಬರೋದಿರ್ತದೆ. ನಾವು ನೋಡ್ತಾ ಇದ್ದಾಗೆ ಕಾಲೇಜ್ ಮಕ್ಕಳಲ್ಲಿ ಬೊಜ್ಜು ಜಾಸ್ತಿ ಇದ್ದಲ್ಲಿ, ಹೈಸ್ಕೂಲ್ ಕಾಲೇಜ್ ಮಕ್ಕಳಲ್ಲೇ ನಾವೀಗ ಡಯಾಬಿಟಿಸನ್ನು ನೋಡ್ತಾ ಇದ್ದೇವೆ. ನಮ್ಮ ಈ ಭಾರತದಲ್ಲಿ ತುಂಬ ಅಂಥ ಸಂಖ್ಯೆ ಜಾಸ್ತಿ ಇದೆ. ಇದು ಮುಖ್ಯ ಅಂದರೆ ಅವರ ಜೀವನ ಶೈಲಿಯ ಕ್ರಮಗಳು. ಅವರು ಜಾಸ್ತಿ ವ್ಯಾಯಾಮ ಮಾಡೋದಿಲ್ಲ, ಹೆಚ್ಚಾಗಿ ಕೂತ್ಕೊಂಡೇ ಕಾಲಹರಣ ಮಾಡ್ತಾರೆ, ಹೆಚ್ಚಾಗಿ TV ಮತ್ತು ಗೇಮ್ಸಲ್ಲೇ ಅವರನ್ನು ಕಾಲಹರಣ ಮಾಡ್ತಾರೆ. ಇಂಥವರಲ್ಲಿ ಬೊಜ್ಜು ಬಂದಲ್ಲಿ, ತೂಕ ಒಂದು ಜಾಸ್ತಿ ಆದಲ್ಲಿ, ಒಂದು 20-25 kg ಜಾಸ್ತಿ ಆದಲ್ಲಿ ಶುಗರ್ ಬರುವಂಥ ಚಾನ್ಸ್ ಇರ್ತದೆ. ಅದಕ್ಕೆ ಕೂಡ ತಂದೆ ತಾಯಿಗಳಲ್ಲಿ ಶುಗರ್ ಇದ್ದರೆ ಇನ್ನೂ ಕೂಡ ಬರುವಂಥ ಚಾನ್ಸ್ ಜಾಸ್ತಿ ಇರ್ತದೆ. ಅದರಿಂದ ಮಕ್ಕಳಲ್ಲಿ 2 ವಿಧ ಇದೆ. ಒಂದು ಸಣ್ಣ ಮಕ್ಕಳಲ್ಲಿ ಬರುವಂಥ ಟೈಪ್ 1 ಡಯಾಬಿಟಿಸ್, ಇನ್ನೊಂದು ಜಾಸ್ತಿ ಬೊಜ್ಜು ಬರೋದರಿಂದ ಬರುವಂಥದ್ದು. ಧನ್ಯವಾದಗಳು ನಟರಾಜ್ ಅವರೇ, ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿತು ಅಂತ ಭಾವಿಸ್ತೇವೆ. ನೆಕ್ಸ್ಟ್ ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್.
ತಮ್ಮ ಹೆಸರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನನ್ನ ಹೆಸರು ರಮಾ ಅಂತ ಹೇಳಿ ಮಿತ್ತೂರಿಂದ ಕಾಲ್ ಮಾಡ್ತಾ ಇರೋದು. ಎಸ್, ಮಾತಾಡಿ ಮೇಡಮ್, ಮಾತಾಡಿ. ಡಾಕ್ಟರ್ ನಾನು ವೃತ್ತಿಯಲ್ಲಿ ಶಿಕ್ಷಕಿಯಾಗಿದ್ದೇನೆ. ನನ್ನೊಬ್ರು ಸಹೋದ್ಯೋಗಿ ಕೆಲವು 25 ವರ್ಷಗಳಿಂದ ಅವರು ಒಂದು ಟೈಪ್ 1 ಡಯಾಬಿಟಿಸ್ ಇಂದ ಸಫರ್ ಆಗ್ತಾ ಇದ್ದಾರೆ. ಅವರು ಡೈಲಿ ಇನ್ಸುಲಿನ್ ತಗೊಳ್ತಾ ಇದ್ದಾರೆ. ಈಗ ಅವರಿಗೆ ಕಣ್ಣಿನ ಸಮಸ್ಯೆ ಏನಾದ್ರು ಬರುವ ಚಾನ್ಸಸ್ ಹಾಗೇನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳುವ ಅಂತ ಮಾಡಿದ್ವಿ. ಓಕೆ, ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ಈಗ ಟೈಪ್ 1 ಡಯಾಬಿಟಿಸ್ ಅದು ನೀವು ಹೇಳುವಂಥದ್ದು, ಅದಕ್ಕೆ ಇನ್ಸುಲಿನ್ನೇ ಅದಕ್ಕೆ ಟ್ರೀಟ್ಮೆಂಟು. ಅದರ ಜೊತೆಗೆ ಆಹಾರದ ಕ್ರಮ, ಜೀವನ ಶೈಲಿ ಕೂಡ ಅತಿ ಮುಖ್ಯ. ವ್ಯಾಯಾಮ ಮಾಡುವಂಥದ್ದು, ಆಹಾರದ ಕ್ರಮದಲ್ಲಿ ಬದಲಾವಣೆ. ನೀವು ಯಾವುದರಲ್ಲಿ ಟೈಪ್ 2 ಡಯಾಬಿಟಿಸ್ ಅದೆಲ್ಲವನ್ನು ಮಾಡಿ ಇನ್ಸುಲಿನ್ ತಗೊಳ್ಬೇಕಾಗ್ತದೆ. ಅದು ಸಕ್ಕರೆ ಕಾಯಿಲೆಯನ್ನು ಕಂಟ್ರೋಲ್ ಮಾಡಿದಲ್ಲಿ ಅವರ ಬೇರೆ ಬೇರೆ ಆರ್ಗನ್ ಡ್ಯಾಮೇಜ್ ಅಂದರೆ ಅವರಿಗೆ ಕಿಡ್ನಿ ಡ್ಯಾಮೇಜ್ ಆಗ್ಬೋದು, ಹೃದಯದ ಡ್ಯಾಮೇಜ್ ಆಗ್ಬೋದು, ಬ್ರೈನ್ ಸ್ಟ್ರೋಕ್ ಆಗ್ಬೋದು, ನರದ ಡ್ಯಾಮೇಜ್ ಆಗ್ಬೋದು. ಇದೆಲ್ಲವನ್ನು ನೀವು ಸರಿಯಾದ ಶುಗರನ್ನು ಆಗಾಗ ಚೆಕ್ ಮಾಡ್ತಾ, ಹೆಚ್ಚಾಗಿ ಇಂಥ ಟೈಪ್ 1 ಡಯಾಬಿಟಿಸ್ ಅವರಲ್ಲೇ ಮನೆಯಲ್ಲೇ ಶುಗರ್ ಚೆಕ್ ಮಾಡುವ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಅವರೇ ಚೆಕ್ ಮಾಡ್ತಾ ಇರೋದು ಮುಖ್ಯ. ಆಗಾಗ ಚೆಕ್ ಮಾಡಬೇಕಾಗ್ತದೆ. ಕೆಲವೊಮ್ಮೆ ಇನ್ಸುಲಿನ್ ಡೋಸು ಜಾಸ್ತಿ ಆದಾಗ ಶುಗರ್ ಲೆಕ್ಕಕ್ಕಿಂತ ಕಮ್ಮಿ ಆಗೋದಿರ್ತದೆ. ಅಂಥದ್ದನ್ನು ಪ್ರಿವೆಂಟ್ ಮಾಡಬೇಕಾದ. ಆದ್ದರಿಂದ ಅವರು ಆಗಾಗ ಚೆಕ್ ಮಾಡಿಕೊಂಡು ಇನ್ಸುಲಿನ್ ಡೋಸನ್ನು ವೈದ್ಯರ ಸಲಹೆ ಮೂಲಕ ಬದಲಾಯಿಸೋದು ಅತಿ ಮುಖ್ಯ. ಅಂಥವರಲ್ಲಿ ಕೂಡ ಈಗ ಟೈಪ್ 1 ಡಯಾಬಿಟಿಸು ಅವರು ಕೂಡ 20, 30, 60, 65 ವರ್ಷದವರೆಗೂ ಬಾಳಿದಂಥ ಎಷ್ಟೋ ಜನರು ನಮ್ಮ ಇಂಡಿಯಾದಲ್ಲಿದ್ದಾರೆ. ಅದರಿಂದ ಅವರು ತಮ್ಮ ಟೈಪ್ 1 ಡಯಾಬಿಟಿಸ್ನವರು ಅಷ್ಟೊಂದು ನಿರಾಶೆ ಆಗ್ಬೇಕಂತಿಲ್ಲ. ಈಗ ಅವ್ರಿಗೆ ಕಣ್ಣಿನ ಸಮಸ್ಯೆ ಏನಾದ್ರು ಹಾಗೇನಾದ್ರು? ಕಣ್ಣಿನ ಸಮಸ್ಯೆ ಅವರಿಗೂ ಕೂಡ ಬರ್ತದೆ. ಕಣ್ಣಿನ ಸಮಸ್ಯೆ, ಕಿಡ್ನಿಯ ಸಮಸ್ಯೆ ಹೆಚ್ಚಾಗಿ ಒಟ್ಟಿಗೆ ಬರ್ತದೆ. ಈ ಸಣ್ಣ ನರಗಳು ಕಣ್ಣಿನಲ್ಲಿ ಆ ರಕ್ತನಾಳಗಳು ಬ್ಲಾಕ್ ಆದಾಗ ರೆಟಿನೋಪತಿ ಅಂತ ಆಗ್ತದೆ. ಅದನ್ನು ಕಣ್ಣಿನ ಡಾಕ್ಟರ್ ಸೇರಿಸಿ ಅದಕ್ಕೆ ಈಗ ಫೋಟೋಥೆರಪಿ ಅಂತ ಇರ್ತದೆ, ಅದನ್ನು ನೀವು ಸರಿಪಡಿಸ್ಬೋದು ಲೇಸರ್ ಟ್ರೀಟ್ಮೆಂಟಿಂದ. ಅದರಿಂದ ಕಣ್ಣಿನ ಸಮಸ್ಯೆಯನ್ನು ಕೂಡ ಪ್ರತಿ ವರ್ಷ ಅವರು ವರ್ಷಕ್ಕೊಮ್ಮೆ ಕಣ್ಣಿನ ಪರೀಕ್ಷೆ ಮಾಡೋದು ಅತಿ ಮುಖ್ಯ. ಇದು ಮಾಡ್ತಾ ಇದ್ದಲ್ಲಿ ಕಣ್ಣಿನ ಮೊದಲ ಹಂತದಲ್ಲೇ ಕಣ್ಣಿನ ಈ ದೃಷ್ಟಿದೋಷವನ್ನು ಸರಿಪಡಿಸ್ಬೋದು. ಹಾಗೂ ಕೆಲವು ಅದಕ್ಕೆ ಚಿಕಿತ್ಸೆ ಮಾಡಿದಾಗ ಅದನ್ನು ಸರಿಪಡಿಸ್ಬೋದು. ವೆಲ್ಕಮ್. ಧನ್ಯವಾದಗಳು ಮೇಡಮ್, ಕರೆ ಮಾಡಿದ್ದಕ್ಕಾಗಿ. ತಮ್ಮ ಪ್ರಶ್ನೆಗೆ ಉತ್ತರ ದೊರಕಿತು ಅಂತ ಭಾವಿಸ್ತೇವೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು ಸರ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಉಮೇಶ್ ಅವರು. ಉಮೇಶ್ ಬೆಟ್ಟಂಬಾಡಿಯಿಂದ ಕಾಲ್ ಮಾಡ್ತಾ ಇದ್ದೇನೆ. ಎಸ್, ಮಾತಾಡಿ ಉಮೇಶ್ ಅವರು, ಡಾಕ್ಟರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಮೊದಲಾಗಿ ಇವತ್ತು ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ವಿಶ್ವ ಮಧುಮೇಹದ ದಿನದ ಅಂಗವಾಗಿ ಜಗತ್ತಿನಾದ್ಯಂತ ಮಧುಮೇಹ ಎನ್ನುವಂತಹ ಒಂದು ರೋಗ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಎನ್ನುವಂತ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಸರ್. ನನ್ನ ಪ್ರಶ್ನೆ ಅಂದ್ರೆ, ಈಗ ಮಧುಮೇಹ ಇರುವವರಿಗೆ ಇತರ ಕಾಯಿಲೆಗಳು ಏನಾದ್ರು ಬಂದಾಗ ಆಗ ಡಾಕ್ಟರ್ ಅವರು ಸಜೆಸ್ಟ್ ಮಾಡುವಾಗ, ಈಗ ಸಪೋಸ್ ಅವರು ಆಪರೇಷನ್ ಏನಾದ್ರು ಶಸ್ತ್ರಚಿಕಿತ್ಸೆಗೆ ಇದ್ ಮಾಡ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ಮಧುಮೇಹ ಇದ್ದವರಿಗೆ ಅದರಿಂದ ಒಂದು ರೀತಿ ಅಡ್ಡ ಪರಿಣಾಮ ಇರುತ್ತದೆ ಅಥವಾ ಎನ್ನುವಂಥದ್ದು ಮತ್ತಿದೆ ಒಂದು. ಅಂದ್ರೆ ಅದು ಕೇವಲ ಆ ಒಂದು ಆಪರೇಷನ್ ಮಾಡುವಂತಹ ಗಾಯಕ್ಕೆ ಸೀಮಿತವಾಗಿರುತ್ತದ, ಅಥವಾ ಅದ್ರ ಜೊತೆಗೆ ಅವರಿಗೆ ಏನು ಕಾಯಿಲೆ ಇದೆ, ಮಧುಮೇಹ ಅಲ್ಲದೆ ಎನ್ನುವಂತ ಒಂದು ಕಾಯಿಲೆ ಏನಿದೆ, ಆ ಕಾಯಿಲೆಗೂ ಕೂಡ ಅಡ್ಡ ಪರಿಣಾಮ ಬೀಳ್ತದ ಅಂತ ಒಂದು ಉತ್ತರ ಬೇಕಿತ್ತು ಸರ್. ಉತ್ತರ ಕೊಡ್ತಾರೆ ಉಮೇಶ್ ಅವರೇ, ಕೇಳಿಸ್ಕೊಳ್ಳಿ. ಈಗ ಮಧುಮೇಹಗಳಲ್ಲಿ ನಾವೀಗ ಯಾವುದೇ ಒಂದು ಆಪರೇಷನ್, ಯಾವುದೇ ಒಂದು ಪ್ರೊಸೀಜರ್ ಮಾಡಬೇಕಾದ್ರೆ ನಾವು ಕೆಲವೊಂದು ಕ್ರೈಟೀರಿಯಾ ಅಂತ ಕೊಡ್ತೇವೆ. ಮಧುಮೇಹ ಸರಿಯಾದ ಕಂಟ್ರೋಲ್ನಲ್ಲಿ ಇದೆಯಾ, ಅಥವಾ ಟಾರ್ಗೆಟ್ ಆರ್ಗನ್ ಅಂದರೆ ಹೃದಯ ಅಥವಾ ಕಿಡ್ನಿ, ನರದ ಡ್ಯಾಮೇಜು, ಇಂಥದ್ದೆಲ್ಲ ಆರ್ಗನ್ಗಳು ಡ್ಯಾಮೇಜಲ್ಲಿ ಆಗಿದೆಯಾ, ಇದನ್ನು ಕೂಡ ನಾವು ಹೆಚ್ಚಾಗಿ ಹೃದಯದ ಪರಿಶೀಲನೆ ಮಾಡಲೇಬೇಕಾಗ್ತದೆ ಮೇಜರ್ ಆಪರೇಷನ್ ಮಾಡುವಾಗ. ಯಾಕಂದರೆ ಕೆಲವೊಮ್ಮೆ ನಾವು ಆಪರೇಷನ್ ಮಾಡ್ತೇವೆ, ಪೇಷಂಟ್ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯುವಂಥದ್ದು ಎಷ್ಟೋ ಜನರು ಇದ್ದಾರೆ. ಇದು ಮಧುಮೇಹಗಳಲ್ಲೇ ಅಧಿಕ ನಾವು ನೋಡೋದು. ಮತ್ತು ಸಡನ್ ಆಗಿ ಡೆತ್ ಆಗುವಂಥದ್ದು ಕೂಡ ಮಧುಮೇಹಗಳಿಗೆ ಜಾಸ್ತಿ, ಈ ಹೃದಯದ ಸಂಬಂಧ ಕಾಯಿಲೆಯಿಂದ. ಅದರಿಂದ ಮಧುಮೇಹಗಳಲ್ಲಿ ಆಪರೇಷನ್ ಮಾಡುವಾಗ ಈ ಎಲ್ಲ ಜಾಗ್ರತೆಯನ್ನು ನಾವು ತಗೊಳ್ಬೇಕಾಗ್ತದೆ. ಮತ್ತು ಗಾಯ ಆದಾಗ ಹೀಲಿಂಗ್ ಕೂಡ ಬೇರೆಯವರ ಹಾಗೆ ಮಧುಮೇಹಗಳಿಗೆ ಬೇಗ ಹೀಲ್ ಆಗೋದಿಲ್ಲ. ಅವರಿಗೆ ಸ್ವಲ್ಪ ಸಮಯ ಹೀಲ್ ಆಗುವವರೆಗೆ ನಾವು ಇನ್ಸುಲಿನ್ ಇದನ್ನೇ ಕೊಡಬೇಕಾಗ್ತದೆ. ಬರೀ ಟ್ಯಾಬ್ಲೆಟನ್ನು ಕೊಟ್ಟರೆ ಅದು ಬೇಗ ಹೀಲ್ ಆಗೋದಿಲ್ಲ. ಅದರಿಂದ ಸರಿಯಾದ ಮಧುಮೇಹ ಕಂಟ್ರೋಲ್ ಈ ಆಪರೇಷನ್ ನಂತರ, ಆಪರೇಷನಿಗೆ ಮುಂಚೆ ಇಡುವಂಥದ್ದು ಅತಿ ಮುಖ್ಯ. ಅದರಿಂದ ನಾವು ಮಧುಮೇಹಗಳು ಏನೊಂದು ಪ್ರೊಸೀಜರ್ ಮಾಡೋದಿದ್ರು, ಆಪರೇಷನ್ ಏನಿದ್ರು, ಅದನ್ನು ಈ ಎಲ್ಲ ಅಂಶಗಳನ್ನು ನಾವು ಗಣನೆಗೆ ತೆಗೆದುಕೊಂಡು ನಂತರ ಆಪರೇಷನ್ ಮಾಡ್ತೇವೆ. ಓಕೆ, ಬಳಿಕ ಹೇಗಿರುತ್ತೆ ಅನ್ನೋದು ಬಹುಶಃ ಅವರ ಪ್ರಶ್ನೆ ಆಗಿದೆ. ಬಳಿಕ ಏನೂ ಇರೋದಿಲ್ಲ. ಅವರಿಗೆ ಈಗ ಸರಿಯಾದ ಮಧುಮೇಹದ ಕಂಟ್ರೋಲ್ ಇದ್ದಲ್ಲಿ ಆಪರೇಷನ್ ಎಲ್ಲ ನಾರ್ಮಲ್ ಬೇರೆಯವರಿಗೆ ಹೀಲ್ ಆಗ್ತದೆ. ಆದರೆ ನಾವು ಆಪರೇಷನ್ ನಂತರ ಮಧುಮೇಹವನ್ನು ಸರಿಯಾದ ಕಂಟ್ರೋಲ್ ಅಲ್ಲಿ ಇಡುವಂಥದ್ದು ಅತಿ ಮುಖ್ಯ. ಅದು ಇಲ್ಲದಲ್ಲಿ ಗಾಯ ಗುಣ ಆಗೋದು ಲೇಟ್ ಆಗ್ಬೋದು. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಧನ್ಯವಾದಗಳು ಉಮೇಶ್ ಅವರು ತಮ್ಮ ಕರೆಗಾಗಿ.
ಮುಂದಿನ ಕಾಲರ್. ಹಲೋ 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 ನಮಸ್ತೆ. ಹಲೋ ಹಲೋ, ನಾವು ಜಗದೀಶ್ ಅಂತ ಹೇಳಿ. ಎಸ್, ಮಾತಾಡಿ. ಸರ್ ಡಾಕ್ಟರ್, ಎಂತ ಗೊತ್ತಂತ, ಈಗ ಹಾ, ಯೋಗಾಸನ ಮಾಡಿದ್ರೆ ಡಯಾಬಿಟಿಸ್ ಅನ್ನ ಕಂಟ್ರೋಲ್ ಅಲ್ಲಿ ತರಬಹುದಾ ಅಂತ ಹೇಳಿ ಕೇಳೋದು ನಮ್ಮ ಪ್ರಶ್ನೆ. ಯೋಗಾಸನ ಮಾಡಿದ್ರೆ ಡಯಾಬಿಟಿಸ್ ಕಂಟ್ರೋಲ್ ಮಾಡ್ಬೋದಾ ಅಂತ. ನಾನೀಗ ಹೇಳಿದೆ, ಯಾವುದೇ ಒಂದೇ ಜೀವನ ಶೈಲಿ ಅಂದ್ರೆ ಬರೀ ವ್ಯಾಯಾಮ ಮಾತ್ರ ಅಲ್ಲ, ಆಹಾರದ ಬದಲಾವಣೆ. ಯೋಗಾಸನದ ಒಟ್ಟಿಗೆ, ಯೋಗಾಸನದ ನಾವು ಹೇಳ್ತೇವೆ ಈ ಎಕ್ಸಸೈಸ್ ಅಲ್ಲಿ ಬೇರೆ ಬೇರೆ ಟೈಪ್ ಇದೆ. ಒಂದು ಐಸೋಟೋನಿಕ್ ಎಕ್ಸಸೈಸ್, ಐಸೋಮೆಟ್ರಿಕ್ ಎಕ್ಸಸೈಸ್, ಏರೋಬಿಕ್, ಅನರೋಬಿಕ್ ಎಕ್ಸಸೈಸ್ ಅಂತ. ಈಗ ಯೋಗಾಸನ ಅನ್ನೋದು ಹೆಚ್ಚಾಗಿ ಒಂದೇ ಆಸನ ಮಾಡೋದ್ರಲ್ಲಿ ಅದಕ್ಕೆ ನಾವು ಹೇಳ್ತೇವೆ ಐಸೋಮೆಟ್ರಿಕ್ ಎಕ್ಸಸೈಸ್. ಈ ಸಕ್ಕರೆ ಕಾಯಿಲೆ ಕಂಟ್ರೋಲಿಗೆ ಐಸೋಮೆಟ್ರಿಕ್, ಐಸೋಟೋನಿಕ್ ಅಂದ್ರೆ ಯಾವುದು ಅಂದ್ರೆ ವೇಗದ ನಡಿಗೆ ಅಥವಾ ಸೈಕ್ಲಿಂಗು, ಸ್ವಿಮ್ಮಿಂಗು, ಟೆನ್ನಿಸ್ ಪ್ಲೇಯಿಂಗು, ಇಂಥದಕ್ಕೆಲ್ಲ ಈ ರೀತಿಯ ಎಕ್ಸಸೈಸ್ಗಳು. ಅದಕ್ಕೆ ನಾವು ಐಸೋಟೋನಿಕ್ ಎಕ್ಸಸೈಸ್. ಎಲ್ಲ ಜೀವನದ ಇದು ಮೂವ್ ಆಗ್ತದೆ. ಸ್ಟ್ಯಾಟಿಕ್ ಪೊಸಿಷನ್ ಇರೋ ಆಸನದಲ್ಲಿ ಮಾತ್ರ ನಿಮಗೆ ಅಷ್ಟು ಉಪಯೋಗ ಇಲ್ಲ. ಅದರಿಂದ ಯೋಗಾಸನದ ಸ್ವಲ್ಪ ಸಮಯದ ಒಟ್ಟಿಗೆ ಇಂಥ ವಾಕಿಂಗ್ ಮಾಡುವಂಥದ್ದು ಅತಿ ಮುಖ್ಯ. ಈ ವಾಕಿಂಗ್ ಅನ್ನೋದು ತುಂಬ ಮುಖ್ಯ ಈ ಡಯಾಬಿಟಿಸ್ನ ವ್ಯಾಯಾಮದಲ್ಲಿ ನಾನು ಹೇಳೋದಿದ್ರೆ. ಯಾಕಂದರೆ ಇದು ಸಣ್ಣ ಮಕ್ಕಳಿಂದ ವೃದ್ಧರು ಕೂಡ ಈ ವಾಕಿಂಗನ್ನು ಮಾಡ್ಬೋದು, ಏನೇ ಒಂದು ತೊಂದರೆ ಇಲ್ಲ. ಇನ್ನು ಜಾಗಿಂಗು ಮತ್ತು ರನ್ನಿಂಗು ಇದೆಲ್ಲ ಮಾಡೋದ್ರಿಂದ ಅಥ್ಲೆಟಿಕ್ಕಿಗೂ ತೊಂದರೆ ಇಲ್ಲ. ನೀವು ಡಯಾಬಿಟಿಸ್ನವರಿಗೆ ಅದನ್ನು ನಾವು ರೆಕಮೆಂಡ್ ಮಾಡೋದಿಲ್ಲ. ಯಾಕಂದರೆ ರನ್ನಿಂಗಿಂದ ನೀವು ಯಾವ್ದಾದ್ರು ಜಾಯಿಂಟನ್ನು ಡ್ಯಾಮೇಜ್ ಮಾಡ್ಕೋಬೋದು ಅಥವಾ ನೀವು ಟ್ವಿಸ್ಟ್ ಆಗ್ಬೋದು ಜಾಯಿಂಟು. ಇಂಥದ್ದೆಲ್ಲ ಆದಾಗ ನಿಮಗೆ 6 ತಿಂಗಳು ಯಾವ ಎಕ್ಸಸೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಗ ಶುಗರ್ ಕಂಟ್ರೋಲ್ ಕಂಪ್ಲೀಟ್ ಆಗ್ತದೆ. ಅದರಿಂದ ಬೆಸ್ಟ್ ಎಕ್ಸಸೈಸ್ ಯಾವುದು ಕೇಳಿದರೆ ವಾಕಿಂಗ್. ಮಧುಮೇಹಗಳಿಗೆ ನಾವು ಏನು ಹೇಳ್ತೇವೆ ಅಂದರೆ, ಮಧುಮೇಹ ಇದ್ದವರು 45 ಗಂಟೆ ವಾರಕ್ಕೆ 5 ದಿವಸ ಆದರೂ ನೀವು ನಡೀರಿ. ಇನ್ನು ಮಧುಮೇಹದಲ್ಲಿ ತೂಕ ಜಾಸ್ತಿ ಇದ್ದಲ್ಲಿ, ಒಬೇಸಿಟಿ ಇದ್ದಲ್ಲಿ 1 ಗಂಟೆ 6 ದಿವಸ ನಡೀರಿ. ಮಧುಮೇಹ ಇಲ್ಲದವರು ಅಟ್ಲೀಸ್ಟ್ ಹಾಫ್ ಆನ್ ಅವರ್ ವಾರಕ್ಕೆ 5 ದಿವಸ ನಡೀರಿ. ಇದನ್ನು ನಾವು ಯೂಸ್ ಆಗಿ ಹೇಳ್ತೇವೆ. ಇದನ್ನು ನಾವು ಪರಿಪಾಲಿಸಿದಲ್ಲಿ ಈ ಮಧುಮೇಹವನ್ನು ನಾವು ಆಹಾರದ ಜೊತೆಗೆ ಈ ವ್ಯಾಯಾಮವನ್ನು ಮಾಡೋದ್ರಿಂದ ಇದು ಮಾಡೋದು ಅತಿ ಮುಖ್ಯ. ಇದನ್ನು ನಾವು ಪರಿಪಾಲಿಸಬೇಕು. ಯೋಗಾಸನದಿಂದ ಕಂಪ್ಲೀಟ್ ಆಗಿ ಶುಗರ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಹಾರದ ಕ್ರಮ, ಯೋಗಾಸನ ಮತ್ತು ಐಸೋಟೋನಿಕ್ ಎಕ್ಸಸೈಸ್, ಸ್ವಿಮ್ಮಿಂಗು, ವಾಕಿಂಗು ಇಂಥದ್ದೆಲ್ಲ ಮಾಡೋದು ಒಟ್ಟಿಗೆ ಮಾಡೋದ್ರಿಂದ ಶುಗರ್ನ ಕಂಟ್ರೋಲ್ ಅತ್ಯುತ್ತಮವಾಗಿ ಮಾಡ್ಬೋದು ನಾವು. ಥ್ಯಾಂಕ್ ಯು ಜಗದೀಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ. ಓಕೆ, ಈಗ ನಾವು ಹೇಳಿದಾಗೆ ವ್ಯಾಯಾಮದ ಬಗ್ಗೆ ನಾನು ಹೇಳ್ತಾ ಇದ್ದೆ. ವ್ಯಾಯಾಮದ ಬಗ್ಗೆ ಎಷ್ಟೋ ಜನರು ಹೇಳ್ತಾರೆ, ಇವರು ಯಾವುದೇ ಒಂದು ವ್ಯಾಯಾಮ ಅನ್ನೋದು ಅದನ್ನು ರೆಗ್ಯುಲರ್ ಆಗಿ ಮಾಡೋದು ಅತಿ ಮುಖ್ಯ. ಈಗ ವ್ಯಾಯಾಮ ವಾಕಿಂಗ್ ಮಾಡ್ತಾರೆ, ಎಷ್ಟೋ ಜನರು ವಾಕಿಂಗ್ ಮಾಡ್ತಾರೆ, ವಾರಕ್ಕೆ 1-2 ದಿವಸ ಮಾಡ್ತಾರೆ, ಮತ್ತು 3 ವಾರ ಏನು ಮಾಡೋದಿಲ್ಲ. ಇಂಥದ್ದಲ್ಲ. ಈಗ ವ್ಯಾಯಾಮವನ್ನು ನೀವು ಪ್ರತಿನಿತ್ಯ ಮಾಡಿದಲ್ಲಿ, ವಾರಕ್ಕೆ 5-6 ದಿವಸ ಮಾಡಿದಲ್ಲಿ, 3 ವಾರ ಮಾಡಿದಲ್ಲಿ ನಿಮಗೆ ಒಂದು ಅಡಿಕ್ಷನ್ ಅಂತ ಆಗ್ತದೆ ವ್ಯಾಯಾಮಕ್ಕೆ. ನೀವು ಮಾಡಬೇಕು, ನೀವು ಮಾಡದಿದ್ರೆ ನಿಮ್ಗೆ ಉಲ್ಲಾಸ ಇರೋದಿಲ್ಲ. ಅದನ್ನು ನೀವು ಇದು ಮಾಡ್ತೀವಿ. ಇದು ನಮ್ಮ ದೇಹದಲ್ಲಿ ಮಾಡುವಂಥ ಎಂಡೋರ್ಫಿನ್ ಅಥವಾ ಎಕ್ಸಾರ್ಫಿನ್ ಅಂತ ಹೇಳ್ತೇವೆ. ವ್ಯಾಯಾಮ ಅನ್ನೋದೊಂದು ಎಕ್ಸಾರ್ಫಿನ್. ಅದರಲ್ಲಿ ನಮ್ಮ ದೇಹದ ಎಂಡೋರ್ಫಿನ್ ಅಂತ ತಯಾರಾಗ್ತದೆ ಮಿದುಳಿನಲ್ಲಿ. ಈ ಎಂಡೋರ್ಫಿನ್ ಏನು ಮಾಡ್ತದೆ, ನಮಗೆ ದೇಹಕ್ಕೆ ಉಲ್ಲಾಸ ಕೊಡ್ತದೆ ಮತ್ತು ಎಲ್ಲ ರೀತಿಯ ನೋವುಗಳನ್ನು ಅದು ಸಾಗಿಸ್ತದೆ. ಅದರಿಂದ ನೀವು ವ್ಯಾಯಾಮ ಮಾಡೋದನ್ನು ಪ್ರತಿನಿತ್ಯ ಮಾಡಿ 3 ವಾರ ಕಂಟಿನ್ಯೂಸ್ ಮಾಡಿದಲ್ಲಿ ನೀವು ವ್ಯಾಯಾಮವನ್ನು ಬಿಡಬೇಕಂತ ನಿಮ್ಮ ಮನಸ್ಸಾಗೋದಿಲ್ಲ. ಇದು ಅತಿ ಮುಖ್ಯ ವ್ಯಾಯಾಮದಲ್ಲಿ. ಸೊ ವ್ಯಾಯಾಮದಲ್ಲಿ ರೆಗ್ಯುಲಾರಿಟಿ, ಪ್ರತಿನಿತ್ಯ ಮಾಡುವಂಥದ್ದು, ವಾರಕ್ಕೆ 6 ದಿವಸ ಅದನ್ನು ಮಾಡುವಂಥದ್ದು, 1 ದಿವಸ ರೆಸ್ಟ್ ತಗೊಳ್ಳೋದು, ಇದನ್ನು ಮಾಡಿದರೆ ಅತಿಯಾಗಿ ನೀವು ಶುಗರ್ನ ವ್ಯಾಯಾಮವನ್ನು ಕಂಟ್ರೋಲ್ ಮಾಡ್ಬೋದು. ವ್ಯಾಯಾಮಕ್ಕೆ ನಾನೀಗ ತುಂಬ ವ್ಯಾಯಾಮ ಮಾಡಿ ಅಂತ ಹೇಳೋದಿಲ್ಲ. ವಾಕಿಂಗ್ ಮಾಡೋದ್ರಲ್ಲಿ ತುಂಬ ನಿಮ್ಮ ಶುಗರನ್ನು ನೀವು ಕಂಟ್ರೋಲ್ ಮಾಡೋದು. 3/4 ಗಂಟೆ ವಾಕ್ ಮಾಡೋದು, 1 ಗಂಟೆ ಬೊಜ್ಜು ಇರುವರು, ವಾರಕ್ಕೆ 6 ದಿವಸ. ಸೊ ಈ ವ್ಯಾಯಾಮ ಮಾಡೋ ಮುಂಚೆ, ವಾಕಿಂಗ್ ಮಾಡೋ ಮುಂಚೆ ನೀವು ಯೋಗಾಸನ, ಮೆಡಿಟೇಷನ್ ಮತ್ತು ವಾರ್ಮ್ ಅಪ್ ಎಕ್ಸಸೈಸ್ ಅಂತ ಹೇಳ್ತೇವೆ. ವಾರ್ಮ್ ಅಪ್ ಎಕ್ಸಸೈಸ್ ಅಂದರೆ ನಿಮ್ಮ ಶರೀರದ ಎಲ್ಲ ಜಾಯಿಂಟ್ಗಳನ್ನು ಒಮ್ಮೆ ಮೂವ್ಮೆಂಟ್ ಮಾಡಿ ಬೆಗ್ಗೆ ವಾರ್ಮ್ ಅಪ್ ಎಕ್ಸಸೈಸ್ ಎಲ್ಲರೂ ಹೇಳಿಕೊಡ್ತಾರೆ. ನೀವು ಅದು ಮಾಡಿ ಮತ್ತೆ ನೀವು ವಾಕಿಂಗ್ ಮಾಡಿ. ಮತ್ತು ವಾಕಿಂಗ್ ಮಾಡಿದ ನಂತರ ನೀವು ಒಂದು 5 ನಿಮಿಷ ಕೂಲ್ ಡೌನ್ ಮಾಡಿದರೆ ನಿಮಗೆ ಹೃದಯಕ್ಕೆ ಮತ್ತು ಬೇರೆ ಜೀವದ ರಕ್ತ ಸಂಚಾರಕ್ಕೆ ಇದು ಅತ್ಯುತ್ತಮವಾಗಿ ಆಗ್ತದೆ, ವರ್ಕ್ ಆಗ್ತದೆ. ಇಂಥ ವ್ಯಾಯಾಮದಿಂದ ನಿಮಗೆ ಬೆನಿಫಿಟ್ ಸಿಗ್ತದೆ. ಅದರಿಂದ ಈ ವ್ಯಾಯಾಮ ಅನ್ನೋದು ನಮ್ಮ ಶರೀರ ಡಯಾಬಿಟಿಸ್ನವರಿಗೆ ಅತಿ ಮುಖ್ಯ. ಈ ಆಹಾರದ ಕ್ರಮ ಎಷ್ಟು ಮುಖ್ಯ, ವ್ಯಾಯಾಮ ಕೂಡ ಅತಿ ಮುಖ್ಯ. ಓಕೆ, ಅದರ ಜೊತೆಗೆ ಈ ಡಯಾಬಿಟಿಸ್ ಕಂಟ್ರೋಲ್ಗೆ ಹೆಲ್ಪ್ ಆಗುವಂಥದ್ದು ಇತರ ಅಂಶಗಳು ಯಾವುದೆಲ್ಲ ಇದೆ? ಇನ್ನು ನಾವು ಡಯಾಬಿಟಿಸ್ ಕಂಟ್ರೋಲ್ ಆಹಾರ ಇದು ಮಾಡಿದರೆ ನಾವು ನಿದ್ರೆ ನಾವು ಎಷ್ಟೋ ಜನರಿಗೆ ನೋಡ್ತೇವೆ, ನಿದ್ರೆ ಸರಿಯಾಗಿ ಮಾಡದಿದ್ದರೆ ಮರುದಿವಸ ಶುಗರ್ ಲೆವೆಲ್ ತುಂಬ ಹೈ ಇರ್ತದೆ. ನಿದ್ರೆ ಅನ್ನೋದು ಏನಾಗ್ತದೆ ಅಂದರೆ, ನಿದ್ರೆಯಲ್ಲಿ ನಮ್ಮ ಜೀವನದಲ್ಲಿ ಏನು ನಿದ್ರೆಯಲ್ಲಿ ಅಂದರೆ ಕೆಲವು ಹಾರ್ಮೋನ್ಸ್ಗಳನ್ನ ತಯಾರಾಗ್ತವೆ. ನಿದ್ರೆ ಇಲ್ಲದಲ್ಲಿ ಇನ್ಸುಲಿನ್ಗೆ ಆ್ಯಂಟಿ ಆಗೋ ಕೆಲವು ಹಾರ್ಮೋನ್ಸ್ ಇರ್ತದೆ, ಎಫ್ರಿನ್, ನೊರೆಫ್ರಿನ್, ನಾರೆಫ್ರಿನ್ ಮುಂತಾದ ಗ್ರೋತ್ ಹಾರ್ಮೋನ್. ಇದು ಶುಗರ್ನ ಜಾಸ್ತಿ ಮಾಡ್ತದೆ. ಅದರಿಂದ ನಿದ್ರೆ ಅನ್ನೋದು
ನಾವು ಹಿಡಿದೋದು 60 ವರ್ಷದ ನಂತರ ಒಂದು 6 ಗಂಟೆ, 30ರಿಂದ 60ರವರೆಗೆ ಒಂದು 7 ಗಂಟೆ, ಮಕ್ಕಳಲ್ಲಿ 8 ಗಂಟೆ. ಈ ನಿದ್ರೆ ಅನ್ನೋದು ಅತಿ ಮುಖ್ಯ. ಈ ನಿದ್ರೆಯಿಂದ ಹೆಚ್ಚಿನ ಈ ಶುಗರನ್ನು ಕಟ್ಬೋದು. ನಾವು ಎಷ್ಟೋ ಜನ ನಿದ್ರೆ ತಪ್ಪಿದಾಗ ಕೆಲವೊಮ್ಮೆ 2-3 ದಿನ ನಿದ್ರೆ ಅಲ್ಲ, ಅಥವಾ ನೈಟ್ ಡ್ಯೂಟಿ ಮಾಡುವವರು, ಅವ್ರಿಗೆ ನಾವು ನೋಡ್ತೇವೆ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ. ಅಂಥ ಒಂದು ಸಂದರ್ಭದಲ್ಲಿ ನಿದ್ರೆ ಅನ್ನೋದು ಅತಿ ಮುಖ್ಯ. ಅದೇ ರೀತಿ ನಿದ್ರೆ ಅಂತ ಸ್ಟ್ರೆಸ್ ಲೆವೆಲ್ ಅಂದರೆ ಸ್ಟ್ರೆಸ್ ಹಾರ್ಮೋನ್ ಅಂತ ಇರ್ತದೆ. ಅದು ಏನು ಮಾಡ್ತದೆ, ಅದು ಇನ್ಸುಲಿನ್ಗೆ ಆ್ಯಂಟಿಯಾಗಿ ವರ್ಕ್ ಆಗ್ತದೆ. ಅದರಿಂದ ಸ್ಟ್ರೆಸ್ ಇರುವಾಗ ನಾವು ಎಷ್ಟೋ ಜನ ನೋಡ್ತೇವೆ, ಅವರ ಮಗಳ ಮದುವೆ ಅನ್ನುವಾಗ ಅಥವಾ ಏನಾದರೂ ಅವರ ಇದರಲ್ಲಿ ವ್ಯಾಪಾರದಲ್ಲಿ ಸೋಲಾದಾಗ ಅಥವಾ ಲಾಸ್ ಆದಾಗ ಒಮ್ಮೆಲೆ ಶುಗರ್ ಜಾಸ್ತಿ ಆಗ್ತದೆ. ಇದು ಸ್ಟ್ರೆಸ್. ಈ ಸ್ಟ್ರೆಸ್ಸನ್ನು ನಾವು ನಿವಾರಣೆ ಮಾಡಬೇಕಂತಾದರೆ ಅದಕ್ಕೆ ನಮಗೆ ಮುಖ್ಯ ಅಂದರೆ ಯೋಗಾಸನ ಮತ್ತು ಮೆಡಿಟೇಷನ್. ಆದ್ದರಿಂದ ನಾವೀಗ ಈ ವ್ಯಾಯಾಮದಿಂದಾಗಿ ವಾಕಿಂಗ್ ಇದರಲ್ಲೆಲ್ಲ ನಾವು ದೈಹಿಕ ಆರೋಗ್ಯನ ಇಂಪ್ರೂವ್ ಮಾಡ್ಬೋದು, ಸ್ವಲ್ಪ ಮಟ್ಟಿಗೆ ಮಾನಸಿಕ ಆರೋಗ್ಯನ ಇಂಪ್ರೂವ್ ಮಾಡ್ಬೋದು. ಆದರೆ ಮೆಡಿಟೇಷನ್ ಮತ್ತು ಯೋಗದಿಂದ ನಾವು ಮಾನಸಿಕ ಆರೋಗ್ಯನ ಕೂಡ ಇಂಪ್ರೂವ್ ಮಾಡ್ಬೋದು. ನಮ್ಮ ಶರೀರ, ನಾವು ಆರೋಗ್ಯ ಅಂದರೆ ಮಾನಸಿಕ ದೈಹಿಕ ಎರಡೂ ಆರೋಗ್ಯದ ಕೂಡ ಆರೋಗ್ಯ ಅಂತ ಹೇಳ್ತೇನೆ. ಅದರಿಂದ ಇದು ಅತಿ ಮುಖ್ಯ. ಇನ್ನೊಂದು ಮುಖ್ಯ ಅಂಶ ಅಂದರೆ ದುಶ್ಚಟಗಳಿಂದ ದೂರ ಇರುವಂಥದ್ದು. ಈಗ ಎಷ್ಟೋ ಜನರು ಡ್ರಗ್ ಅಡಿಕ್ಟ್ಸು, ಆಲ್ಕೋಹಾಲ್. ನಾವೀಗ ನೋಡುವಂಥದ್ದು ಇದೊಂದು ಪಿಡುಗು ಅಂದರೆ ಆಲ್ಕೋಹಾಲ್ ಮಾಡೋದ್ರಿಂದ ಶುಗರ್ನ ಕಂಟ್ರೋಲ್ ಎಂದೂ ಬರೋದಿಲ್ಲ. ಯಾಕಂದರೆ ಆಲ್ಕೋಹಾಲ್ ತಿನ್ನೋದ್ರಿಂದ ಅದು ಶುಗರ್ನ ಲೆಕ್ಕವೇ. ಆಲ್ಕೋಹಾಲ್ ಅಂದರೆ ಈಸ್ ಈಕ್ವಲೆಂಟ್ ಟು ಶುಗರ್. ಅದರಲ್ಲಿ ಯಾವ ನ್ಯೂಟ್ರಿಷನ್ ವ್ಯಾಲ್ಯೂ ಇಲ್ಲ. ಮತ್ತು ಎರಡನೇದಾಗಿ ಆಲ್ಕೋಹಾಲ್ನ ಒಟ್ಟಿಗೆ ತಿನ್ನುವ ಕೆಲವು ಪ್ರೊಸೆಸ್ಡ್ ಫುಡ್ಗಳು, ಈ ಕರಿದ ತಿಂಡಿಗಳು, ಇದರಿಂದಾಗಿ ಬೊಜ್ಜು ಜಾಸ್ತಿ ಆಗ್ತದೆ ಹಾಗೂ ಲಿವರ್ನಲ್ಲಿ ಫ್ಯಾಟ್ ತಿಂತದೆ. ಈ ಲಿವರ್ನಲ್ಲಿ ಫ್ಯಾಟು ಆದಾಗ ಶುಗರ್ ಜಾಸ್ತಿ ಆಗ್ತದೆ. ಅದರಿಂದ ಈ ಒಂದು ಆಲ್ಕೋಹಾಲ್ ಸೇವನೆ ಮತ್ತು ಕೆಲವು ದುಶ್ಚಟಗಳಿಂದ ದೂರ ಆಗೋದು ಅತಿ ಮುಖ್ಯ. ಮತ್ತು ಈ ಆಲ್ಕೋಹಾಲ್ ಸೇವನೆ ಇದೊಂದು ಅಲ್ಲದೆ ಫ್ಯಾಟಿ ಲಿವರ್ ಅಂತ ಆಗ್ತದೆ, ಲಿವರ್ನಲ್ಲಿ ಫ್ಯಾಟ್. ಇದರಿಂದ ಕೂಡ ಬೇರೆ ಬೇರೆ ಶುಗರ್ಗಳು ತಯಾರು ಮಾಡುವಂಥ ಸಾಧ್ಯತೆ ಇದೆ. ಅದರಿಂದ ಈ ದುಶ್ಚಟಗಳಿಂದ ದೂರ ಆಗುವಂಥದ್ದು ಮತ್ತು ಸ್ಟ್ರೆಸ್ ರಿಲೀವ್ ಆಗೋದು ಮತ್ತು ನಿದ್ರೆ, ಇದು ಕೂಡ ಅಷ್ಟೇ ಮುಖ್ಯ. ಆಹಾರದ ಕ್ರಮ ಮತ್ತು ವ್ಯಾಯಾಮದಷ್ಟೇ. ಓಕೆ. ಅಂದರೆ ಬಹುಶಃ ದುಶ್ಚಟ ಅಂದರೆ ಮದ್ಯಪಾನ ಮಾಡ್ತಾ ಇರುವಂಥವ್ರು, ಅವರಿಗೇನಾದರೂ ಮಧುಮೇಹ ಇದ್ದರೆ ಅವರು ಅದರಿಂದ ಹೊರಬರಬೇಕಾದ್ರೆ ಅದನ್ನು ಬಿಡಲೇಬೇಕು, ಇಲ್ಲದ್ರೆ ಶುಗರ್ ಕಂಟ್ರೋಲ್ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಬಹುಶಃ ಇದು ಎಲ್ಲರೂ ಗಮನಿಸಬೇಕಾದಂತಹ ವಿಚಾರ ಅನ್ನುವಂಥದ್ದು. ಇನ್ನು ಮಧುಮೇಹದಿಂದ ಬೇರೆ ಮುಂದಕ್ಕೆ ಆಗಬಹುದಂಥ ತೊಂದರೆಗಳು ಅಂದರೆ ಬಹುಶಃ ಪಾರ್ಶ್ವವಾಯು ಆಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ರಿ. ಎಷ್ಟು ಅಪಾಯ ಇದೆ ಈ ಮಧುಮೇಹಕ್ಕೆ ತುತ್ತಾದ? ಮಧುಮೇಹಗಳಲ್ಲಿ ನಾವೀಗ ಇದು ಮಾಡೋದಂದ್ರೆ ನಾವು ಏನಂದ್ರೆ ಟಾರ್ಗೆಟ್ ಆರ್ಗನ್ಸ್ ಅಂತ ಹೇಳ್ತೇವೆ ನಾವು. ಈ ಮಧುಮೇಹದಿಂದ ಟಾರ್ಗೆಟ್ ಆರ್ಗನ್ಸ್ ಡ್ಯಾಮೇಜ್ ಆಗ್ತದೆ. ಯಾಕಂದ್ರೆ ಅದು ಏನು ಮಾಡ್ತದೆ ಅಂದರೆ ಅದರಲ್ಲಿ ರಕ್ತದಲ್ಲಿ ಅಥೆರೋಸ್ಕ್ಲೆರೋಸಿಸ್ ಅಂತಾಗಿ ರಕ್ತನಾಳಗಳನ್ನು ಬ್ಲಾಕ್ ಮಾಡ್ತದೆ. ಈ ಎಲ್ಲಿ ಯಾವ್ಯಾವ ರಕ್ತನಾಳ ಬ್ಲಾಕ್ ಮಾಡ್ಬೋದು ಅಂದರೆ ಹೃದಯದ ರಕ್ತನಾಳ ಬ್ಲಾಕ್ ಮಾಡಿ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಮಿದುಳಿನ ರಕ್ತನಾಳ ಬ್ಲಾಕ್ ಆದರೆ ಸ್ಟ್ರೋಕ್ ಅಥವಾ ಪ್ಯಾರಾಲಿಸಿಸ್ ಆಗ್ಬೋದು. ಅದೇ ರೀತಿ ಸಣ್ಣ ರಕ್ತನಾಳ ಕಿಡ್ನಿಯಲ್ಲಾದಾಗ ಕಿಡ್ನಿ ಫೇಲ್ಯೂರ್ ಆಗ್ಬೋದು. ಅದೇ ರೀತಿ ಕಾಲಿನ ರಕ್ತನಾಳಗಳು ಹೋದಾಗ ನ್ಯೂರೋಪತಿ ಆಗ್ಬೋದು. ಹಾಗೆ ಕಣ್ಣಿನ ರಕ್ತನಾಳವಿದ್ದಾಗ ಕಣ್ಣಿನ ದೃಷ್ಟಿದೋಷ ಆಗ್ಬೋದು. ಇವೆಲ್ಲವೂ ಮೂಲ ಕಾರಣ ಡಯಾಬಿಟಿಸ್. ಇದಕ್ಕೆಲ್ಲ ನಾವು ಟಾರ್ಗೆಟ್ ಆರ್ಗನ್. ಸೊ ಈ ಕಾಂಪ್ಲಿಕೇಶನ್ ಅನ್ನು ನಾವು ತಡೆಗಟ್ಟಬೇಕಾದ್ರೆ ಶುಗರ್ನ ಹದ್ದುಬಸ್ತಲ್ಲಿ ಇಡಬೇಕಾಗ್ತದೆ. ಇದನ್ನು ಮಾಡಿದಲ್ಲಿ ಇದನ್ನು ನಾವು ಮುಂದೆ ಹಾಕ್ಬೋದು. ಆಗದೇ ಇಲ್ಲ ಅಂತ ಇಲ್ಲ, ಆದರೂ ಕೂಡ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಆಗದೆ ನೀವು ಅವರು ಡಯಾಬಿಟಿಸ್ ಕಂಟ್ರೋಲ್ ಇರುವವರಲ್ಲಿ ಹೃದಯಾಘಾತ ಆದರೂ ಕೂಡ ಅವರು ಬೇಗ ರಿಕವರ್ ಆಗ್ತಾರೆ. ಇದೊಂದು ನಾವು ನೋಡ್ತಾ ಇದ್ದೇವೆ. ಇದು ಅಲ್ಲದೆ ನೀವು ತೂಕ ಕಡಿಮೆ ಮಾಡಿಕೊಳ್ಳೋದು ಅತಿ ಮುಖ್ಯ. ತೂಕ ಈಗ ಡಯಾಬಿಟಿಸ್ಗೂ ತೂಕಕ್ಕೂ ತುಂಬ ಅನ್ಯೋನ್ಯ ಸಂಬಂಧ ಇದೆ. ಡಯಾಬಿಟಿಸ್ ಅನ್ನೋದು ತೂಕ ಜಾಸ್ತಿ ಕಮ್ಮಿ, ಒಂದು 15% ತೂಕ ಕಮ್ಮಿ ಆದಲ್ಲಿ ಡಯಾಬಿಟಿಸ್ ಅನ್ನು ರೆಮಿಷನ್ ಸ್ಟೇಜಿಗೆ ಹೋಗ್ತಾರೆ. ರೆಮಿಷನ್ ಅಂದರೆ ಟೆಂಪರರಿ ಕಂಟ್ರೋಲ್, ಅವ್ರಿಗೆ ಶುಗರ್ ಇರೋದಿಲ್ಲ ಟೆಸ್ಟ್ ಮಾಡಿದಾಗ. ಆದರೆ ಅದು ರೆಮಿಷನ್ ಗುಣ ಆಯಿತು ಅಂತ ಅವರು ಆಹಾರ ಪದ್ಧತಿ ಮತ್ತು ಇದನ್ನು ತೂಕವನ್ನು ಜಾಸ್ತಿ ಮಾಡಿಕೊಂಡ್ರೆ ವಾಪಸ್ ಶುಗರ್ ಬರುತ್ತೆ. ಅದರಿಂದ ಇದನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ, ರೆಮಿಷನ್ ಮಾಡ್ಲಿಕ್ಕೆ ಸಾಧ್ಯ. ಎಷ್ಟೋ ಜನ ಹೇಳ್ತಾರೆ ಇದನ್ನು ಗುಣಪಡಿಸ್ತೇವೆ ನಾವು, ಇಲ್ಲ, ಇದು ಸಾಧ್ಯ ಇಲ್ಲ. ಇದು ಲೈಫ್ ಸ್ಟೈಲ್ನ ಚೇಂಜಸ್ ಅನ್ನೋದು ನೀವು ಬದಲಾವಣೆಯನ್ನು ಪರ್ಮನೆಂಟ್ ಆಗಿ ನೀವು ಮಾಡಿದಲ್ಲಿ ಮಾತ್ರ ಈ ಶುಗರನ್ನು ನೀವು ಕಂಟ್ರೋಲ್ ಇಡಲಿಕ್ಕೆ ಸಾಧ್ಯ. ಇದಕ್ಕೆ ರೆಮಿಷನ್ ಅಂತ ಫೇಸ್ ಬರ್ತದೆ. ರೆಮಿಷನ್ ಅಂದರೆ ಟೆಂಪರರಿಯಾಗಿ ಶಮನ ಆಗುವಂಥದ್ದು. ಇದನ್ನು ಕಂಪ್ಲೀಟ್ ಕ್ಯೂರ್ ಮಾಡೋದು, ರಿವರ್ಸಲ್ ಮಾಡುವಂಥದ್ದು ಅಂದರೆ ಅದು ಸ್ವಲ್ಪ ಸಮಯ ಮಾತ್ರ ಸಾಧ್ಯ. ನಾವು ಎಷ್ಟೋ ಜನರಿಗೆ ನೋಡಿದರೆ 15% ಅವರು ವೆಯ್ಟ್ ಕಮ್ಮಿ ಆದಲ್ಲಿ ಶುಗರ್ ಆಟೋಮ್ಯಾಟಿಕ್ ಕಂಟ್ರೋಲ್, ಅವ್ರಿಗೆ ಯಾವ ಔಷಧದ ಅವಶ್ಯಕತೆ ಇರೋದಿಲ್ಲ. ಜೀವನ ಶೈಲಿ, ಆಹಾರದ ಪದ್ಧತಿ ಮಾತ್ರ ಅವ್ರು ಮುಂದುವರಿಸಿದ್ರಾಯ್ತು, ಅವರಿಗೆ ಔಷಧದ ಅವಶ್ಯಕತೆ ಇರೋದಿಲ್ಲ. ಈಗ ಎಷ್ಟೋ ಜನರು ಈಗ ತೂಕ ಕಮ್ಮಿ ಮಾಡ್ಕೊಳ್ಳಿಕ್ಕೆ ತುಂಬ ಬೇರೆ ಬೇರೆ ವಿಧಾನ ಉಪಯೋಗಿಸ್ತಾರೆ. ಆದರೆ ತೂಕ ಕಡಿಮೆ ಮಾಡ್ಕೊಳ್ಳೋದು ಬೇರೆ ಬೇರೆ ವಿಧಾನಕ್ಕಿಂತ ನಾನು ಹೇಳಿದಾಗ ಒಂದು ಉಪವಾಸ ಮಾಡುವಂಥದ್ದು ತೊಂದರೆ ಇಲ್ಲ, ಆಹಾರದ ಪದ್ಧತಿ ಬದಲಾವಣೆ, ವ್ಯಾಯಾಮ, ಇದರಿಂದ ತೂಕ ಕಮ್ಮಿ ಮಾಡ್ಕೊಳ್ಳೋದು ಅದು ಪರ್ಮನೆಂಟ್ ಆಗಿ ಉಳಿತದೆ. ಇನ್ನು ಬೇರೆ ಬೇರೆ ನೀವು ಯಾವುದ್ಯಾವುದೋ ರಿಸಾರ್ಟೋ ಎಲ್ಲೆಲ್ಲ ಹೋಗಿ ಇದರಲ್ಲಿ ಆಯುಧಾಮದಲ್ಲಿ ಹೋಗಿ 15 ದಿವಸ ಅಲ್ಲಿ ಹೋಗಿ ವೆಯ್ಟ್ 15 kg ಕಮ್ಮಿ ಮಾಡ್ಕೊಂಡು ಬಂದರೆ ಅದು ಬರೀ ಆಹಾರದಲ್ಲಿ ಅವ್ರು ಮಾಡ್ತಾರೆ. ಅದನ್ನು ನೀವು ಪ್ರಾಕ್ಟಿಕಲ್ ಆಗಿ ನಿಮ್ಮ ಮನೇಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು 15 ದಿವಸದಲ್ಲಿ 10 kg ಜಾಸ್ತಿ ಆಗಿ ಬರ್ತದೆ. ಅದರಿಂದ ಇದರಿಂದ ಯಾವುದೇ ಒಂದು ಸೊಲ್ಯೂಷನ್ ಇರುವುದಿಲ್ಲ.
ಇನ್ನು ಈಗ ಒಂದು ಹೊಸದಾಗಿರೋದು ಬ್ಯಾರಿಯಾಟ್ರಿಕ್ ಸರ್ಜರಿ ಅಂತ. ಬ್ಯಾರಿಯಾಟ್ರಿಕ್ ಸರ್ಜರಿ ಅಂದರೆ ಜಠರದಲ್ಲಿ ನಾವು ಒಂದು ಇದು ಮಾಡಿ ಜಠರನ್ನು ಸಣ್ಣದು ಮಾಡಿ ಅದರಲ್ಲಿ ಇದನ್ನು ಹೌದು ಆಹಾರದ ಕಾರ್ಬೋಹೈಡ್ರೇಟ್ನ ಜಾಸ್ತಿ ಆಗದಾಗ ಮಾಡುವಂಥ ಒಂದು ಕಾಯಿಲೆ. ಈ ಬ್ಯಾರಿಯಾಟ್ರಿಕ್ ಸರ್ಜರಿಯಲ್ಲಿ ಟೆಂಪರರಿಯಾಗಿ ರೆಮಿಷನ್ ಆಗ್ತದೆ. ಇದು ಕೂಡ ಕ್ಯೂರ್ ಅಲ್ಲ. ಬ್ಯಾರಿಯಾಟ್ರಿಕ್ ಸರ್ಜರಿ ಮಾಡಿದವರು 10-15 ವರ್ಷ ಅವರಿಗೂ ಕೂಡ ಶುಗರ್ ಬರ್ತದೆ. ಅದರಿಂದ ಇದು ಒಂದು ಕ್ರಮ. ಬೊಜ್ಜು ಅತಿ ಇದ್ದವರಿಗೆ ಎಲ್ಲರಿಗೂ ಈ ಬ್ಯಾರಿಯಾಟ್ರಿಕ್ ಸರ್ಜರಿ ಇದ್ದಲ್ಲ. ಅದಕ್ಕೆ BMI ಅಂತ ನಾವು ಹೇಳ್ತೇವೆ. 35 ಅಥವಾ 40ಗಿಂತ ಜಾಸ್ತಿ ಇದ್ದವರಿಗೆ ಫ್ರೀ, ಮತ್ತು ಇನ್ನೂ ಕಡಿಮೆ ಇದ್ದವರಲ್ಲಿ ಬೇರೆ ಬೇರೆ ಕಾಂಪ್ಲಿಕೇಶನ್ ಇದ್ದವರಿಗೆ ಸಣ್ಣ 30 BMI ಇದ್ದವರಿಗೆ ನಾವು ಮಾಡ್ತೇವೆ. ಆದರೆ ವೆಯ್ಟ್ ಕಮ್ಮಿ ಮಾಡೋದ್ರಿಂದ ಬೇರೆ ಬೇರೆ ವಿಧಾನಗಳಿಂದ ನಾವು ವೆಯ್ಟ್ ಕಮ್ಮಿ ಮಾಡೋದ್ರಿಂದ ಪರ್ಮನೆಂಟಾಗಿ ಇದನ್ನು ಡಯಾಬಿಟಿಸನ್ನು ನಾವು ಕಂಟ್ರೋಲ್ ಇರ್ಬೋದು ಹೊರತು ಒಂದೇ ಒಂದು ನೀವು ಬ್ಯಾರಿಯಾಟ್ರಿಕ್ ಸರ್ಜರಿ ಮಾಡಿ ನಾವು ಗುಣಪಡಿಸಿದ ಅದು ಸುಳ್ಳು, ಅದು ಆಗೋದಿಲ್ಲ. ಬ್ಯಾರಿಯಾಟ್ರಿಕ್ ಸರ್ಜರಿ ಕೆಲವು 5-10 ವರ್ಷದ ಈಗ ಫಾಲೋಅಪ್ ಈಗ ಬಂದಿದೆ. ಅದನ್ನು ಜೀವನ ಕ್ರಮವನ್ನು ಶೈಲಿಯನ್ನು ಬದಲಾಯಿಸ್ತಿದ್ದವರಿಗೆ ವಾಪಸ್ ಶುಗರ್ ಜಾಸ್ತಿ ಆಗಿದೆ. ಅದರಿಂದ ಇದು ಒಂದು ಟೆಂಪರರಿ ರೆಮಿಷನ್ ಅಂತ ಹೇಳ್ಬೋದು ಬ್ಯಾರಿಯಾಟ್ರಿಕ್ ಸರ್ಜರಿ. ಮತ್ತು ಕೆಲವು ಈಗ ಹೊಸದಾಗಿ ಕೆಲವು ಔಷಧಗಳು ಬಂದಿದೆ. ಸೆಮ್ಯಾಗ್ಲುಟೈಡ್ ಅಂತ ಒಂದು ವಾರಕ್ಕೆ ಒಂದು ಇಂಜೆಕ್ಷನು. ಇದರಲ್ಲಿ ಕೂಡ ತೂಕ ಕಮ್ಮಿ ಆಗ್ತದೆ. ಮತ್ತು ಇನ್ನೊಂದು ವರ್ಸೆಪ್ಟೈಡ್ ಅಂತ ಒಂದಿದೆ, ಅದೀಗ ಇನ್ನೂ ಇಂಡಿಯಾದಲ್ಲಿ ಅದ್ರಲ್ಲಿ ಸಾಧಾರಣ 15% ವೆಯ್ಟ್ ಕಮ್ಮಿ ಆದ ನಿದರ್ಶನಗಳಿವೆ ಒಂದು ತಿಂಗಳಲ್ಲಿ. ಅದರಿಂದ ಇಂಥ ಕೆಲವೊಂದು ಔಷಧಗಳು ಈಗ ಬರ್ತಾ ಇದೆ ಹೊಸದಾಗಿ ಈಗ ತೂಕ ಕಮ್ಮಿ ಮಾಡುವಂಥ. ಆದರೆ ತೂಕ ಕಮ್ಮಿ ಮಾಡೋದು ಒಂದೇ ನೀವು ನಿರ್ದೇಶದಲ್ಲಿ ಇಟ್ಕೊಳ್ಳುವಾಗ ಜೀವನ ಶೈಲಿಯ ಬಗ್ಗೆ ನೀವು ಗಮನ ಕೊಡಲೇಬೇಕಾಗ್ತದೆ. ಆಹಾರದ ಕ್ರಮ, ವ್ಯಾಯಾಮ ಇದನ್ನು ಎಂದೂ ಬಿಡ್ಲಿಕ್ಕೆ ಆಗೋದಿಲ್ಲ. ಔಷಧದ ಜೊತೆಗೆ ಅದನ್ನು ಮಾಡ್ಬೋದು. ಓಕೆ, ಅಂದರೆ ಬಹುಶಃ ಕೆಲವೊಂದು ಬಾರಿ ನಿಯಂತ್ರಣ ಮಾಡುವಂಥ ಸಂದರ್ಭದಲ್ಲಿ ಅಂದರೆ ಪರ್ಮನೆಂಟ್ ಕ್ಯೂರ್ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ರಿ. ನಾವು ನಿಯಮಿತವಾಗಿ ಫಾಲೋಅಪ್ ಮಾಡಿಕೊಂಡು ಅದನ್ನು ನಿಯಂತ್ರಣ ಮಾಡುವಂಥದ್ದನ್ನು ಮಾಡಬಹುದು ಅನ್ನುವಂಥದ್ದು. ಅದರ ಜೊತೆಗೆ ಈಗ ಸಕ್ಕರೆ ಪ್ರಮಾಣ ಕಡಿಮೆ ಆದರೆ ಏನಾಗಬಹುದು ಅನ್ನುವಂಥದ್ದು ಅದು ತುಂಬ ಮುಖ್ಯವಾದ ವಿಷಯ. ಈಗ ನಾವು ಈಗ ಇದರಲ್ಲಿ ಕೆಲವೊಂದು ಔಷಧಗಳು ಇವೆ ಈಗ ನಮ್ಮ ಆಲೋಪತಿಯಲ್ಲಿ, ಕೆಲವೊಂದು ಇದರಲ್ಲಿ ಸಕ್ಕರೆ ಪ್ರಮಾಣ ಲೆಕ್ಕಕ್ಕಿಂತ ಕಮ್ಮಿ ಆಗೋದು. ಲೆಕ್ಕಕ್ಕಿಂತ ಕಮ್ಮಿ ಆದಾಗ ಏನಾಗ್ತದೆ ಅಂದರೆ ಅವರಿಗೆ ಮೈಯೆಲ್ಲ ನಡುವಂಥದ್ದು, ಬೆವರುವಂಥದ್ದು, ನಿತ್ರ ಅನ್ನೋದು, ಹಸಿವೆ ಆಗೋದು, ವಿಪರೀತ ತಿನ್ಲಿಕ್ಕೆ ಶುರು ಮಾಡ್ತಾರೆ. ನಾವು ಒಂದು ಪೇಷಂಟ್ ಒಂದು ಮಾತ್ರೆ ತಗೊಳ್ಬೋದು, ಅದಕ್ಕೆ ನಾವು ಗ್ಲೈಬೆನ್ಕ್ಲಮೈಡ್ ಅಂತ ಡಯಾನಿಲ್ ಅಂತ ಹೇಳ್ತೇವೆ. ಆ ಮಾತ್ರೆ ತಗೊಂಡು ಒಂದು ಮಾತ್ರೆ ತಗೊಂಡು ಅವರು 30 ಇಡ್ಲಿ ತಿಂತಾಯಿದ್ರು. ನಾನು ಕೇಳಿದಾಗ ಎಂತ ತಿಂತಾ ಇದ್ದೀರಿ? ನಾವೀಗ ವೈದ್ಯರು ಮುಖ್ಯ ಮಾಡಬೇಕಾದಂದ್ರೆ ಪ್ರತಿ ಸಾರಿ ಕಡೆ ಬಂದಾಗಲೂ ಪೇಷಂಟ್ ಹೊತ್ತಿಗೆ ಒಂದು 15 ನಿಮಿಷ ಕಡಿಬೇಕು. ಅವರ ಆಹಾರ ಕ್ರಮ ಏನು ಸರಿ ಇದೆಯಾ ಅಂತ ನೋಡ್ಬೇಕು, ಅದು ಅತಿ ಮುಖ್ಯ. ವ್ಯಾಯಾಮ ಮಾಡ್ತಾರ, ಇದೆರಡು ಮಾಡಿದ ನಂತರ ಔಷಧ ಬದಲಾವಣೆ ನಾವು ಮಾಡಬೇಕು. ಅವರು 20 ಇಡ್ಲಿ ತಿಂತಿದ್ರು. ಯಾಕೆ ಅಂದರೆ ನನಗೆ ಹಸಿವೆ ವಿಪರೀತ ಆಗ್ತದೆ. ಯಾಕೆ ಅಂತ ಕೇಳಿದ್ರೆ ಆ ಔಷಧದಿಂದ ಔಷಧ ನಿಲ್ಲಿಸಿದಾಗ ಅವರ ಶುಗರ್ ಕಂಟ್ರೋಲ್ ಬಂತು ಆಟೋಮೆಟಿಕ್. ಇದು ಒಂದು ಹೈಪೋಗ್ಲೈಸಿಮಿಯಾ ಅನ್ನೋದು ಶುಗರ್ ಜಾಸ್ತಿ ಆದಕ್ಕಿಂತ ತೊಂದರೆ ಜಾಸ್ತಿ. ಪರ್ಟಿಕ್ಯುಲರ್ಲಿ ಪ್ರಾಯದವರಲ್ಲಿ ಸಡನ್ ಆಗಿ ಶುಗರ್ ಡೌನ್ ಆದಾಗ ಏನಾಗ್ತದೆ ಅಂದರೆ ಅವರಿಗೆ ಮಿದುಳಿನ ಕರೆಕ್ಟ್ ಸ್ಟಾಪ್ ಆಗ್ಬೋದು ಅಥವಾ ಹೃದಯಾಘಾತ ಆಗ್ಬೋದು. ಇದರಿಂದ ಸಡನ್ ಡೆತ್ ಆಗ್ಬೋದು. ಅದರಿಂದ ಈ ಹೈಪೋಗ್ಲೈಸಿಮಿಯಾ ಅಥವಾ ಶುಗರ್ ಲೆಕ್ಕಕ್ಕಿಂತ ಡೌನ್ ಆಗೋದು ಶುಗರ್ ಜಾಸ್ತಿ ಆಗೋದಕ್ಕಿಂತ ಜಾಸ್ತಿ ಡೇಂಜರ್. ಅದನ್ನು ಆಗದಂತೆ ಮಾಡುವಂಥದ್ದು ಅತಿ ಮುಖ್ಯ. ನಾವೀಗ ಕೊಟ್ಟಾಗ ಇನ್ಸುಲಿನ್ ಕೊಟ್ಟಾಗಲೂ ಅಥವಾ ಟ್ಯಾಬ್ಲೆಟನ್ನು ಕೊಟ್ಟಾಗಲೂ ನಾವು ಇದರ ಬಗ್ಗೆ ನಾವು ಪ್ರತಿ ಸರಿ ಬಂದಾಗಲೂ ಹೈಪೋಗ್ಲೈಸಿಯಮ್ ಸಿಂಪ್ಟಮ್ಸ್ ಪೇಷಂಟಿಗೆ ಇತ್ತ ಅದನ್ನು ಇದ್ದರೆ ಅದನ್ನು ನಾವು ಸರಿಪಡಿಸೋದು ಅತಿ ಮುಖ್ಯ. ಇಲ್ಲದ್ರೆ ಅವರಿಗೆ ಸಡನ್ನಾಗಿ ಕೆಲವು ತೊಂದರೆಗಳು ಆಗ್ಬೋದು. ಸೊ ಆ ಬಗ್ಗೆ ಗಮನ ಹರಿಸಬೇಕು. ಇನ್ನೊಂದು ಪ್ರಶ್ನೆ ಅಂದರೆ ಆಯುಷ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ಈ ಸಾಮಾನ್ಯ ವ್ಯಕ್ತಿಗೂ ಅಥವಾ ಈ ಒಂದು ಮಧುಮೇಹದಿಂದ ಬಳಲ್ತಾ ಇರುವಂಥ ವ್ಯಕ್ತಿಯ ಒಂದು ಸಾಮಾನ್ಯ ಒಂದು ಜೀವಿತಾವಧಿಯನ್ನು ಕಂಪೇರ್ ಮಾಡಿದರೆ ಹೇಗಿರುತ್ತೆ ಸರ್? ಎಷ್ಟು ವ್ಯತ್ಯಾಸ? ಈಗ ನಾವೀಗ ಡಯಾಬಿಟಿಸ್ನಲ್ಲಿ 2 ಪ್ರಕಾರ. ಟೈಪ್ 2 ಡಯಾಬಿಟಿಸಲ್ಲಿ ಒಂದು ಯಂಗ್ ಏಜಲ್ಲಿ ಟೈಪ್ 2 40-45 ವರ್ಷದಲ್ಲಿ, ಇನ್ನೊಂದು 60-65 ವರ್ಷ ನಂತರ ಬರುವವರಿಗೆ ಡಯಾಬಿಟಿಸ್ ಇದೆ. ಅದಕ್ಕೆ ಏಜ್ ರಿಲೇಟೆಡ್ ಡಯಾಬಿಟಿಸ್ ಹೇಳ್ತೇವೆ ನಾವು, ಏಜಿನಿಂದ ಬರೋದು. ಈ ಡಯಾಬಿಟಿಸ್ನವರಿಗೆ ಹೆಚ್ಚು ಕಮ್ಮಿ ಅವರ ಆಯುಷ್ಯ ಹೆಚ್ಚಾಗಿ ಸಾಮಾನ್ಯವಾಗಿರ್ತದೆ. ಆದರೆ ಯಂಗ್ ಏಜಲ್ಲಿ ಬರೋದು 40-45 ವರ್ಷದಲ್ಲಿ ಬಂದಾಗ ಅವರಿಗೆ 20-25 ವರ್ಷದವರೆಗೆ ಕೆಲವು ಟಾರ್ಗೆಟ್ ಆರ್ಗನ್ ಡ್ಯಾಮೇಜ್ ಆಗ್ತಾ ಇರ್ತದೆ. ಅವರಲ್ಲಿ ಆಯುಷ್ಯ ಕಮ್ಮಿ ಆಗೋ ಚಾನ್ಸ್ ಇರ್ತದೆ. ಹೆಚ್ಚಾಗಿ ನಾವು ನೋಡಿದಾಗ ಎವರೇಜ್ ಆಗಿ ಒಂದು 8-10 ವರ್ಷ ಆಯುಷ್ಯ ಅವರಿಗೆ ಡಯಾಬಿಟಿಸ್ನವರಿಗೆ ಕಂಟ್ರೋಲ್ ಇರ್ತದೆ, ಕಡಿಮೆ ಇರ್ತದೆ ಬೇರೆಯವರಿಗಿಂತ. ನಾವೀಗ ಇಂಡಿಯಾದಲ್ಲಿ ಎವರೇಜ್ ನಾವೀಗ ಆಯುಷ್ಯ ಅಂದರೆ 70 ಹೆಂಗಸರಲ್ಲಿ 68 ಗಂಡಸರಲ್ಲಿ ಹೇಳ್ತೇವೆ. ಅದು ಡಯಾಬಿಟಿಸ್ ಇದ್ದಾಗ 8-10 ವರ್ಷ ಅವರಲ್ಲಿ ಕಡಿಮೆ ಬರ್ಬೋದು ಕಂಟ್ರೋಲಿಗೆ. ಸಣ್ಣ ಪ್ರಾಯದಲ್ಲಿ ಡಯಾಬಿಟಿಸ್ ಬಂದವರಿಗೆ ಏಜ್ ಆಗಿ 60-70 ವರ್ಷ ನಂತರ ಬರುವಂಥ ಏಜ್ ರಿಲೇಟೆಡ್ ಡಯಾಬಿಟಿಸ್ಲಿ ಅಷ್ಟು ಆಯುಷ್ಯದ ಬಗ್ಗೆ ಹೆಚ್ಚು ಕಡಿಮೆ ಆಗೋದಿಲ್ಲ. ಓಕೆ, ಇನ್ನು ನಿಯಂತ್ರಣ ಕ್ರಮಗಳ ಬಗ್ಗೆ ಆಹಾರ ಹೇಳಿದ್ರಿ, ನಿದ್ದೆ ಚೆನ್ನಾಗಿ ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದ್ರಿ, ವ್ಯಾಯಾಮಗಳು ಜೊತೆಗೆ ಧ್ಯಾನ, ಯೋಗ ಎಲ್ಲವೂ ಕೂಡ ಸಹಕಾರಿಯಾಗುತ್ತೆ. ಅದರ ಜೊತೆಗೆ ಹೆಚ್ಚುವರಿಯಾಗಿ ಏನು ಮಾಡಬೇಕು, ಬಾರದ ಹಾಗೆ ತಡೆಯುವಂಥ ಉಪಾಯಗಳೇನಿದೆ ಅಂತ? ಇದನ್ನೀಗ ನಾವು ಈಗ ಮಾಡಬೇಕಾದದ್ದು, ಈಗ ನಾವು ಹೇಳಿದ್ದು ಎಜುಕೇಟ್ ದಿ ಪೀಪಲ್. ಈಗ ನಾವು ಇದರ ಥೀಮೆ ಈಗ ಎಜುಕೇಟ್ ಟು ಪ್ರೊಟೆಕ್ಟ್
ದ ಡಯಾಬಿಟಿಸ್. ಇದನ್ನೊಂದು ವಾರಿ ಮಾಡಬೇಕು. ಈಗ ಎಜುಕೇಷನ್ನು ಯಾವ ಲೆವೆಲಲ್ಲಿ ಸ್ಟಾರ್ಟ್ ಆಗಬೇಕಾದ್ರೆ ಸ್ಕೂಲ್ ಚಿಲ್ಡ್ರನ್ ಲೆವೆಲಲ್ಲಿ ಸ್ಟಾರ್ಟ್ ಆಗಬೇಕು. ಮಕ್ಕಳಲ್ಲಿ ಹೆಚ್ಚಾಗಿ ನಾವೀಗ ಆಹಾರ ಕ್ರಮ ಚೇಂಜ್ ಆಗೋದು ಸ್ಕೂಲಲ್ಲೇ. ಅವರು ಎಲ್ಲ ಜಂಕ್ ಫುಡ್ಡು ಇಂಥದನ್ನೆಲ್ಲ ಅದಕ್ಕೆ ಅಟ್ರಾಕ್ಟ್ ಆಗಿ ಅದನ್ನು ತಿನ್ನಲಿಕ್ಕೆ ಐಸ್ ಕ್ರೀಮ್ ತಿನ್ನೋದು, ಜಂಕ್ ಫುಡ್ ತಿನ್ನೋದು, ಬೇಕ್ರಿ ಐಟಮ್ ತಿನ್ನೋದು, ಇದನ್ನು ತಿಂತಾಯಿದ್ರು. ಅವರಿಗೆ ನಾವು ಆಗಲೇ ಇದನ್ನು ನಾವು ಮಾಡಿದಲ್ಲಿ ಮುಂದೆ ಅವರು ಒಬೆಸಿಟಿ ಅಥವಾ ಏನು ಬೊಜ್ಜು ಬರುವಂಥದ್ದು ತಪ್ಪಿಸ್ಬೋದು. ಅದರಿಂದ ಅದರ ಬಗ್ಗೆ ಆ ಮಾಹಿತಿ ಸಣ್ಣ ಮಕ್ಕಳಿಂದ ಸ್ಟಾರ್ಟ್ ಆಗಬೇಕು. ತಂದೆ ತಾಯಿಗಳಿಗೆ ಅದಕ್ಕೆ ಮಾಹಿತಿ ಕೊಡಬೇಕು. ತಂದೆ ತಾಯಿಗಳಿಗೆ ಮಕ್ಕಳನ್ನು ಹೇಗೆ ಆಹಾರದ ಒಟ್ಟಿಗೆ ಕೊಡಬೇಕು. ಈಗ ಅವ್ರು ಕೆಡಿದನ್ನೆಲ್ಲ ಕೊಡ್ತಾ ಹೋಗೋದಲ್ಲ, ಯಾವುದು ಒಳ್ಳೆಯದು ಅನ್ನೋದು ಅವರಿಗೆ ಸಣ್ಣ ಪ್ರಾಯದಲ್ಲೇ ಅದರ ಬಗ್ಗೆ ಅವರಿಗೆ ಒಂದು ಜ್ಞಾನ ಕೊಡಬೇಕು. ಹಾಗೆ ಜ್ಞಾನ ಕೊಟ್ಟಲ್ಲಿ ಅವರು ಒಬೆಸಿಟಿಯನ್ನು ಪ್ರಿವೆಂಟ್ ಮಾಡಿ ಮತ್ತು ಅವರನ್ನು ಆದಷ್ಟು ಆಟೋಟ ಚಟುವಟಿಕೆಗಳಿಂದ ಅವರನ್ನು ಹುರಿದುಂಬಿಸ್ಬೇಕು. ಈ ಯಾವುದೇ ಒಂದು ವಿಡಿಯೋ ಗೇಮಲ್ಲಿ ಅಥವಾ ಟಿ ವಿಯಲ್ಲಿ ಅದನ್ನು ಅವರು ಮುಂದೆ ಹೋಗುವಂಥದ್ದನ್ನು ಬಿಟ್ಟು ಆಟೋಟ ಚಟುವಟಿಕೆಗಳಿಂದ ಅವ್ರಿಗೆ ಮಾಡಬೇಕು. ಹಾಗೂ ಹೆಚ್ಚು ಅವರನ್ನು ಇಂಥ ಇದರಲ್ಲಿ ಚಟುವಟಿಕೆಗಳಲ್ಲಿ ಅವರನ್ನು ಓಡಿಸುವುದರಿಂದ ಅವರಲ್ಲಿ ಬೊಜ್ಜು ಬರೋದನ್ನು ತಪ್ಪಿಸ್ಬೋದು. ಈ ಬೊಜ್ಜು ಬರೋದು ತಪ್ಪಿಸಿದಾಗ ಡಯಾಬಿಟಿಸನ್ನು ಆಟೋಮ್ಯಾಟಿಕ್ ಕಂಟ್ರೋಲ್. ಸೊ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಅದರಿಂದ ಆಹಾರದ ಬಗ್ಗೆ ಮತ್ತು ಸರಿಯಾದ ಜ್ಞಾನ ತಿಳಿದುಕೊಳ್ಳೋದು ಅತಿ ಮುಖ್ಯ. ನಾನೀಗ ಹೇಳಿದಾಗ ಎಷ್ಟೋ ಜನರಿಗೆ ಆಹಾರದ ಬಗ್ಗೆ ಜ್ಞಾನ ಇಲ್ಲವೇ ಇಲ್ಲ. ಎಷ್ಟೋ ಜನರು ಏನೇನೋ ಒಬ್ಬೊಬ್ಬರು ಏನೋ ಹೇಳಿದ್ದನ್ನು ಕೇಳಿ ಏನನ್ನು ಮಾಡ್ತಾ ಇದ್ದಾರೆ. ಕೆಲವರು ಬೆಲ್ಲ ತಿಂತಾರೆ, ಕೆಲವರು ಜೇನುತುಪ್ಪ ಏನಾಗೋದಿಲ್ಲ ಅಂತ ತಿಂತಾರೆ, ಕೆಲವರು ಇದೆಲ್ಲ ತಿನ್ನೋದು ನಾನು ಎಷ್ಟೋ ಜನ ನೋಡಿದ್ದೇನೆ. ಆದರೆ ಅವರಿಗೆ ಸರಿಯಾದ ಜ್ಞಾನ ಇಲ್ಲ. ಅದು ಯಾಕೆಂದರೆ ವೈದ್ಯರೇ ಸರಿಯಾಗಿ ಜ್ಞಾನ ಕೊಡಬೇಕಾದ್ರೆ ನಾವು ಒಂದು ಡಯಾಬಿಟಿಸ್ ಪೇಷಂಟ್ ಹತ್ರ ನಾವು ಮಿನಿಮಮ್ ಒಂದು 15-20 ನಿಮಿಷ ನಾವು ಅವರೊಟ್ಟಿಗೆ ಸಮಯ ಕಳಿಬೇಕಾಗ್ತದೆ. ಇದರ ಬಗ್ಗೆ ಮಾತಾಡಬೇಕಾದ್ರೆ ಆಹಾರದ ವಿಷಯ ಹೇಳಲೇಬೇಕಾಗ್ತದೆ. ಮತ್ತು ಪ್ರತಿ ಸರಿ ಅವರು ಬಂದಾಗಲೂ ಅವರಿಗೆ ಆಹಾರದ ಕ್ರಮದ ಬಗ್ಗೆ ಎಚ್ಚರಿಸಬೇಕಾಗ್ತದೆ. ಇದು ಮಾಡಿದಲ್ಲಿ ಶುಗರನ್ನು ಸರಿಯಾದ ನಿಯಮಿತ ರೀತಿಯಲ್ಲಿ ಕಂಟ್ರೋಲ್ ಮಾಡಿದಲ್ಲಿ ಅವರಿಗೆ ಆಗುವಂಥ ಹೆಚ್ಚಿನ ನಾವು ಅದರಿಂದ ಅನಾಹುತಗಳನ್ನು ತಪ್ಪಿಸ್ಬೋದು. ಹಾಗೂ ಮಧುಮೇಹವನ್ನು ಉತ್ತಮ ರೀತಿಯಲ್ಲಿ ಕಂಟ್ರೋಲ್ ಮಾಡಿದಲ್ಲಿ ಹೃದಯಾಘಾತ, ಪಕ್ಷವಾತ, ಕಿಡ್ನಿಯ ಸಮಸ್ಯೆಗಳು, ನರದ ಸಮಸ್ಯೆಗಳು, ಕಣ್ಣಿನ ಸಮಸ್ಯೆಗಳು ನಾವು ಪ್ರಿವೆಂಟ್ ಮಾಡ್ಬೋದು. ಓಕೆ. ಅದರ ಜೊತೆಗೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ತಾವು ಹೇಳಿದಂತಹ ಒಂದು ಮಾತು, ಸಕ್ಕರೆಯ ಬದಲಾಗಿ ಅದಕ್ಕೆ ಆಲ್ಟರ್ನೇಟ್ ಆಗಿ ಬೆಲ್ಲವನ್ನು ಉಪಯೋಗ ಮಾಡ್ತೇವೆ ಅನ್ನುವಂಥದ್ದು. ಅದರ ಜೊತೆಗೆ ಶುಗರ್ ಬಳಕೆ ಮಾಡಬಹುದು ಅನ್ನುವಂಥದ್ದು ಸಬ್ಸ್ಟಿಟ್ಯೂಟ್. ಈಗ ನಾವೀಗ ಹೇಳಿದ್ವಿ, ಎಷ್ಟೋ ಜನರು ಒಂದು ತಪ್ಪು ಅಭಿಪ್ರಾಯ ಏನಿದೆ ಅಂದರೆ ಬೆಲ್ಲದಲ್ಲಿ ಶುಗರ್ ಜಾಸ್ತಿ ಆಗೋದಿಲ್ಲ ಅಂತ. ಇದು ಎಷ್ಟೋ ಜನರಲ್ಲಿ ತಪ್ಪು ಅಭಿಪ್ರಾಯ ಇದೆ. ಬೆಲ್ಲ ಸಕ್ಕರೆಯಲ್ಲಿ ಹೆಚ್ಚು ಡಿಫ್ರೆನ್ಸ್. ಜೇನುತುಪ್ಪು ಹಾಗೆ. ಜೇನುತುಪ್ಪದಲ್ಲಿ ಏನಂದರೆ ಸಣ್ಣ ಲಿಮಿಟಲ್ಲಿ ತಯಾರದಲ್ಲಿ ಒಂದು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಅಂತಿದೆ. ಅದರಿಂದ ತುಂಬ ಏನು ತೊಂದರೆ ಆಗೋದಿಲ್ಲ. ಆದರೆ ಅದು ಜಾಸ್ತಿದಿಂದ ಆಗೋದು ಶುಗರ್, ಅದರಲ್ಲೂ ಕೂಡ ಇರುವಂಥದ್ದು ಶುಗರೇ. ಅದರಿಂದ ಜೇನುತುಪ್ಪ ಇದು ಎಲ್ಲ ತಿನ್ನೋದ್ರಿಂದ ನೀವು ಬೆಲ್ಲ ತಿನ್ನೋದ್ರಿಂದ ನಿಮ್ಮ ಶುಗರ್ ಕಂಟ್ರೋಲ್ ಆಗೋದು ತಪ್ಪು ಕಲ್ಪನೆ. ಅದನ್ನು ಮಾಡಬೇಡಿ. ಇನ್ನು ಯಾವುದೇ ಒಂದು ನಾನು ಹೇಳಿದಾಗ ಆಹಾರದ ಧಾನ್ಯದಲ್ಲಿ ನೀವು ಹೇಳಿದ್ದು ಅತಿಯಾಗಿ ಗೋಧಿ ಸೇವನೆ, ಅತಿಯಾಗಿ ರಾಗಿ ಸೇವನೆ, ಎಲ್ಲದೂ ಕೂಡ ನಿಮ್ಮ ಶುಗರನ್ನು ಕಂಟ್ರೋಲ್ ತಪ್ಪಿಸ್ತದೆ. ಅದರಿಂದ ಸಹ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಆಹಾರ ಧಾನ್ಯದ ಪದದಲ್ಲಿ ಏಕದಳ ಧಾನ್ಯವನ್ನು ಕಮ್ಮಿ ಸೇವಿಸಿ, ಪ್ರೊಸೆಸ್ಡ್ ಫುಡ್ಡನ್ನು ಕಮ್ಮಿ ಸೇವಿಸಿ. ಗೋಧಿಯನ್ನು ಹೋಲ್ ವೀಟ್ ತಿನ್ನೋದಕ್ಕೂ ಗೋಧಿ ಪೌಡರ್ ಮಾಡಿ ತಿನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಪೌಡರ್ ಮಾಡಿ ಚಪಾತಿ ಮಾಡಿ ತಿಂದಾಗ ಶುಗರ್ ಸಡನ್ನಾಗಿ ರೈಸ್ ಆಗ್ತದೆ. ಆದರೆ ಅದನ್ನೇ ಗೋಧಿಯನ್ನು ಹೋಲ್ ವೀಟ್ ತಿಂದಾಗ ಅಷ್ಟಾಗೋದಿಲ್ಲ, ಅದರ ಫೈಬರ್ ಕೂಡ ಇರೋದ್ರಿಂದ. ಹಾಗೆ ಕುಚ್ಚಲಕ್ಕಿ ಬೆಳ್ತಿಗೆ ಹಾಗೆ ಕುಚ್ಚಲಕ್ಕಿಯಲ್ಲಿ ಕೂಡ ಶುಗರ್ ಅಷ್ಟು ಸಡನ್ನಾಗಿ ರಕ್ತಕ್ಕೆ ಇರೋದಿಲ್ಲ. ಸಡನ್ನಾಗಿ ರಕ್ತಕ್ಕೆ ಇರಿದಾಗ ಶುಗರ್ ಕಂಟ್ರೋಲ್ ತಪ್ತದೆ. ಆದ್ದರಿಂದ ಇದರ ಬಗ್ಗೆ ನೀವು ಜ್ಞಾನ ಅತಿ ಮುಖ್ಯ. ಯಾರ್ಯಾರು ಹೇಳೋದನ್ನು ಕೇಳಿ ನೀವು ಇಂಥದ್ದೆಲ್ಲ ಆಹಾರವನ್ನು ತೆಗೊಳ್ಳೋದಿಲ್ಲ. ವೈದ್ಯರನ್ನು ಸರಿಯಾದ ಸಲಹೆ ಮೂಲಕವೇ ನೀವು ಈ ಆಹಾರ ಪದ್ಧತಿಯನ್ನು ಬದಲಾಯಿಸಿಕೊಳ್ಳಿ ಅನ್ನೋದು ನನ್ನ ಒಂದು ಮುಖ್ಯ ಸಂದೇಶ. ಓಕೆ. ಇನ್ನು ಕೊನೆಯದಾಗಿ ಹೇಳುವಂಥದ್ದು ಜನತೆಗೆ ಅಥವಾ ಒಂದು ಮಧುಮೇಹದಿಂದ ಬಳಲ್ತಾ ಇರುವವರಿಗೆ ಏನು ಮಾಡಬೇಕು? ಈಗ ಮಧುಮೇಹಗಳಿಗೆ ನಾವು ಈಗ ಹೊಸದಾಗಿ ಇದ್ದವ್ರಿಗೆ ನಾನು ಹೇಳಿದ್ರೆ, ನೀವು ಮಧುಮೇಹ ಆಗಿತ್ತು ಅಂತ ಹೇಳಿಬಿಟ್ಟು ನೀವು ಧೃತಿ ಕೆಡಬೇಕಾಗಿಲ್ಲ. ಮಧುಮೇಹ ಬೇರೆ ಎಲ್ಲ ಕಾಯಿಲೆ ಅಂತಲೂ ಕೂಡ ಸರಿಯಾದ ಆಹಾರ ಪದ್ಧತಿ, ವ್ಯಾಯಾಮ ಮತ್ತು ಸರಿಯಾದ ಔಷಧ ಕ್ರಮಗಳಿಂದ ಅದನ್ನು ಹದ್ದು ಬಸ್ನಲ್ಲಿ ಇಟ್ಟಲ್ಲಿ ಎಲ್ಲ ಅದರಿಂದ ಆಗುವಂಥ ಅನಾಹುತಗಳನ್ನು ತಪ್ಪಿಸ್ಬೋದು. ಮಧುಮೇಹದಲ್ಲಿ ವೈದ್ಯರ ಸಲಹೆಯಂತಲೇ ನೀವು ಹೋಗಿ. ಬೇರೆ ಬೇರೆ ಜನರು ಏನೇನು ಕೊಡುವಂಥ ಇದಕ್ಕೆ ಅಡ್ವೈಸ್ಗೆ ನೀವು ತಲೆ ಕೊಡಬೇಡಿ. ವೈದ್ಯರಿಂದ ಸಲಹೆ ಮೂಲಕವೇ ಇದನ್ನು ಎಕ್ಸ್ಪರ್ಟ್ ವೈದ್ಯರಿಗೆ ಏನು ಕೊಡ್ತಾರೆ ಅದನ್ನೇ ನೀವು ಉಪಯೋಗಿಸಿ. ಮತ್ತು ನೀವು ನಿಯಮಿತವಾಗಿ ನಾನು ಹೇಳಿದಾಗೆ ಆಹಾರದ ಕ್ರಮ, ವ್ಯಾಯಾಮ ಮತ್ತು ಇನ್ನು ಕೆಲವು ದುಶ್ಚಟಗಳಿಂದ ದೂರ ಆಗೋದು, ಸರಿಯಾದ ನಿದ್ರೆ ಮತ್ತು ನೀವು ಸ್ಟ್ರೆಸ್ಸಿಂದ ದೂರ ಆಗೋದು, ಇದೆಲ್ಲ ಮಾಡಿದಲ್ಲಿ ನೀವು ಡಯಾಬಿಟಿಸನ್ನು ಸರಿಯಾದ ಕಂಟ್ರೋಲ್ ಮಾಡಿದಲ್ಲಿ ಸಕ್ಕರೆ ಕಾಯಿಲೆ ಇರುವ ಜನರು ಬೇರೆಯವರಂತೆ ಸುಖಮಯ ಜೀವನ ಸಾಗಿಸ್ಬೋದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.
ಓಕೆ, ಅಂದರೆ ಹೆಚ್ಚಿನ ಭಯ ಬೇಡ ಅನ್ನುವಂಥದ್ದು, ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇದೆ, ಆದರೆ ಅದಕ್ಕೆ ನಮ್ಮ ಪ್ರಯತ್ನಗಳು ಬೇಕು ಅನ್ನುವಂಥದ್ದು. ಎಸ್, ಥ್ಯಾಂಕ್ ಯು ಡಾಕ್ಟರ್. ಅಂದರೆ ಒಂದಷ್ಟು ವಿಚಾರಗಳನ್ನು ಈ ಒಂದು ಸಂದರ್ಭದಲ್ಲಿ, ಅಂದರೆ ವಿಶ್ವ ಮಧುಮೇಹ ದಿನದ ಸಂದರ್ಭದಲ್ಲಿ ಈ ಬಗ್ಗೆ ಅರಿವು ಮೂಡಿಸಬೇಕು ಅನ್ನುವಂಥ ನೆಲೆಯಲ್ಲಿ ನಡೀತಾ ಇರುವಂಥ ಪ್ರಯತ್ನಕ್ಕೆ ಪೂರಕವಾಗಿ ತಾವು ಬಂದು ಒಂದಷ್ಟು ಮಾಹಿತಿಯನ್ನು ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ರಿ. ಜೊತೆಗೆ ಅನೇಕರು ಕರೆಯನ್ನು ಮಾಡಿ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದುಕೊಂಡಿದ್ದಾರೆ. ಬಹುಶಃ ಎಲ್ಲರ ಒಂದು ವಿಶ್ವಸಂಸ್ಥೆಯ ಧ್ಯೇಯ ಏನಿದೆ, ಇದರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಿ ಬಹುಶಃ ಈ ಜಗತ್ತಿನಲ್ಲೇ ಇದನ್ನು ಒಂದು ನಿವಾರಿಸುವಂಥ ಪ್ರಯತ್ನ, ಅದರಲ್ಲೂ ಕೂಡ ಭಾರತಕ್ಕೆ ಅಪಾಯ ಹೆಚ್ಚಿದೆ ಅನ್ನುವಂಥದ್ದನ್ನು ತಾವು ಹೇಳಿದ್ರಿ. ಆ ಮೂಲಕ ಎಲ್ಲ ಪ್ರಯತ್ನಗಳು ಸಾಕಾರಗೊಂಡು ನಮ್ಮ ದೇಶದಲ್ಲಿ ಇದರ ಒಂದು ಪ್ರಮಾಣ ಕಡಿಮೆಯಾಗಲಿ ಅನ್ನುವಂಥದ್ದು ಆಶಯದೊಂದಿಗೆ ತಾವು ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಡಾಕ್ಟರ್, ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದಕ್ಕಾಗಿ. ಇದು ಇವತ್ತಿನ ವಿಶೇಷ. ಮುಂದಿನ ಕಾರ್ಯಕ್ರಮದ ಜೊತೆಗೆ ಮತ್ತೆ ಬರ್ತೀವಿ. ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ. ನಮಸ್ಕಾರ.